Welcome back to the chapter Work, Energy and Power. Now we are going to prove that spring force like gravitational force is also conservative in nature. ಇದಕ್ಕೆ ನಾನು ಒಂದು ಸ್ಪ್ರಿಂಗ್ ಅನ್ನು ಕನ್ಸಿಡರ್ ಮಾಡಿದ್ದೇನೆ. One end of the spring is fixed to the rigid wall. The free end of the spring is connected to block. Using that we can compress or we can elongate the spring. So we are now writing an expression for work done by the spring force in compressing or in expansion. Okay? In general, work done by the spring force is work done in a formula force into displacement. Force in a formula, spring force in a formula kx with a negative sign dx. ಇದು ಫೋರ್ಸ್, ಇದು ಡಿಸ್ಪ್ಲೇಸ್ಮೆಂಟ್ ಆಯಿತು. ಸೊ ಇದನ್ನ ಈಕ್ವೇಶನ್ 1 ಅಂತ ಹೇಳಿ ತಗೊಳ್ತೇವೆ. ನೀವು ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ, ನಾನು ನನ್ನ ಪ್ರೀವಿಯಸ್ ಟಾಪಿಕ್ ನಲ್ಲಿ ಇಂಟಿಗ್ರೇಷನ್ ಹೇಗೆ ಮಾಡೋದು ಅಂತ ಹೇಳಿ ಹೇಳ್ಕೊಂಡಿದ್ದೇನಲ್ವಾ, ಅದನ್ನ ಇನ್ನೊಮ್ಮೆ ನೋಡಿ, ಆಗ ನಿಮ್ಗೆ ಅರ್ಥ ಆಗ್ತದೆ. ಈ ಸ್ಟೆಪ್ ನಮಗೆ ಸಿಗ್ತದೆ. ಇದರಲ್ಲಿ k/2 ಇಸ್ ಎ ಕಾನ್ಸ್ಟೆಂಟ್ ಅಂಡ್ ಕಾಮನ್ ಟರ್ಮ್, ಅದಕ್ಕೆ ನಾನು ಔಟ್ ಸೈಡ್ ಬರ್ತಿದ್ದೇನೆ. ಇಲ್ಲಿ ಏನು ಉಳಿತು, ವಿದಿನ್ ದ ಬ್ರಾಕೆಟ್ xi² - xs². ಸಪೋಸ್ ಇದನ್ನ ಹೀಗೆ ನಾವು ಯಾಕೆ ಪ್ರೂವ್ ಮಾಡಬೇಕು ಅಂತ ಹೇಳಿ ನಿಮಗೆ ಒಂದು ಡೌಟ್ ಏನಾದರೂ ಬಂದ್ರೆ, ನಮಗೆ ಡಿಫರೆನ್ಸ್ ಬಿಟ್ವೀನ್ ಕನ್ಸರ್ವೇಟಿವ್ ಫೋರ್ಸಸ್ ಅಂಡ್ ನಾನ್ ಕನ್ಸರ್ವೇಟಿವ್ ಫೋರ್ಸಸ್ ಗೊತ್ತಿದೆ. ಅಂಡರ್ ಕನ್ಸರ್ವೇಟಿವ್ ಫೋರ್ಸಸ್ we have learned that work done in a closed path is zero alwa. Work done is zero in a closed path. ಅದಕ್ಕೆ ಇನ್ನು ಬೆಟರ್ ಎಕ್ಸಾಂಪಲ್ ತಗೊಳ್ಳುವ. ಇಲ್ಲಿ ಸಪೋಸ್ ಒಂದು ಸ್ಪ್ರಿಂಗ್ ಅನ್ನು ನೀವು, ಇದರ ನಾರ್ಮಲ್ ಸ್ಟೇಟ್ ಇದೆ x = 0, ಅದನ್ನು ನೀವು ಪುಷ್ ಮಾಡಿ ಮತ್ತೆ ಅದು ವಾಪಸ್ ಬರಲಿಕ್ಕೆ ಬಿಡಿ ಅದೇ ಜಾಗಕ್ಕೆ. ಆಗ ಏನಾಗ್ತದೆ, ಫ್ರಮ್ ದಿಸ್ ಈಕ್ವೇಶನ್ ಇನಿಷಿಯಲ್ ಪೊಸಿಷನ್ ಎಲ್ಲಿತ್ತಲ್ಲ x = 0, ಅದೇ ಪೊಸಿಷನ್ ಗೆ ಅದು ವಾಪಸ್ ಬಂತು. ಹಾಗಾಗಿ ಫೈನಲ್ ಪೊಸಿಷನ್ ಕೂಡ ಏನಾಯಿತು, ಸೇಮ್. ಇನಿಷಿಯಲ್ ಪೊಸಿಷನ್ ಈಸ್ ಕೋಇನ್ಸೈಡಿಂಗ್ ವಿತ್ ದ ಫೈನಲ್ ಪೊಸಿಷನ್. ಆಗ ಈ ಡಿಫರೆನ್ಸ್ ಏನಾಗ್ತದೆ, 0 ಆಯಿತು. ಅಂದ್ರೆ ವರ್ಕ್ ಡನ್ ಇಸ್ 0. ವರ್ಕ್ ಡನ್ ಇನ್ ಕ್ಲೋಸ್ಡ್ ಪಾತ್ ಇಸ್ 0. ಅವಾಗಲೂ ಕೂಡ ಯಾವ ಫೋರ್ಸ್ ಇನ್ವಾಲ್ವ್ ಆಗಿದ್ರೆ ಮಾತ್ರ ಸಾಧ್ಯ, ಅದು ಕನ್ಸರ್ವೇಟಿವ್ ಫೋರ್ಸಸ್. ಹಾಗಾಗಿ ನಾವು ಸ್ಪ್ರಿಂಗ್ ಫೋರ್ಸ್ ಅನ್ನ ಕನ್ಸರ್ವೇಟಿವ್ ಫೋರ್ಸ್ ಅಂತ ಹೇಳಲಿಕ್ಕೆ ನಮಗೆ ಆಗ್ತದೆ. ಈಗ ನಾವು ಡಿಫರೆನ್ಸ್ ಬಿಟ್ವೀನ್ ಕನ್ಸರ್ವೇಟಿವ್ ಫೋರ್ಸ್ ಮತ್ತೆ ನಾನ್ ಕನ್ಸರ್ವೇಟಿವ್ ಫೋರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟಿಗೆ ನಿಮಗೆ ಎಕ್ಸಾಂಪಲ್ ಕ್ಲಿಯರ್ ಆಗಿ ನಿಮಗೆ ಗೊತ್ತಿದ್ರೆ, ಕನ್ಸರ್ವೇಟಿವ್ ಫೋರ್ಸಸ್ಗೆ ಯಾವ್ದು ಎಕ್ಸಾಂಪಲ್, ನಾನ್ ಕನ್ಸರ್ವೇಟಿವ್ ಫೋರ್ಸಸ್ಗೆ ಯಾವ್ದು ಎಕ್ಸಾಂಪಲ್ ಅಂತ ಹೇಳಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾದ್ರೆ ಮತ್ತೆ ಎಲ್ಲ ಕಾನ್ಸೆಪ್ಟ್ಗಳು ಈಸಿ ಆಗ್ತದೆ. ಯಾಕಂದ್ರೆ ನಮ್ಗೆ ಆಲ್ರೆಡಿ ಗ್ರಾವಿಟೇಷನಲ್ ಫೋರ್ಸ್ ಮತ್ತೆ ಸ್ಪ್ರಿಂಗ್ ಫೋರ್ಸ್ ಬಗ್ಗೆ ಗೊತ್ತಿದೆ. ಅದೇ ತರ ಪ್ರೀವಿಯಸ್ ಚಾಪ್ಟರ್ ನಲ್ಲಿ ನೀವು ಫ್ರಿಕ್ಷನಲ್ ಫೋರ್ಸ್ ಬಗ್ಗೆ ಕಲ್ತಿದ್ದೀರಾ, ವಿಸ್ಕಸ್ ಫೋರ್ಸ್ ಬಗ್ಗೆ, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಚಾಪ್ಟರ್ ನಲ್ಲಿ ನೀವು ಕಲಿತೀರ. ನೋಡುವ ಫಸ್ಟ್ ಡಿಫರೆನ್ಸ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿ. ಅಂಡರ್ ಕನ್ಸರ್ವೇಟಿವ್ ಫೋರ್ಸಸ್ ವರ್ಕ್ ಡನ್ ಇಸ್ ಇಂಡಿಪೆಂಡೆಂಟ್ ಆಫ್ ದ ಪಾತ್. ಇಲ್ಲಿ ವರ್ಕ್ ಡನ್ ಡಿಪೆಂಡ್ಸ್ ಆನ್ ದ ಪಾತ್. ಸಪೋಸ್ ಇಲ್ಲಿ ಒಂದು ಪಾಯಿಂಟ್ ಇದೆ, ಇಲ್ಲಿ ಒಂದು ಪಾಯಿಂಟ್ ಇದೆ, ಇದು ಪಾಯಿಂಟ್ ಎ, ಇದು ಪಾಯಿಂಟ್ ಬಿ. ಎ ಮತ್ತೆ ಬಿ ನಡುವಿನ ಹೈಟ್ ಅನ್ನು h ಅಂತ ಹೇಳಿ ತಗೊಂಡ್ರೆ, ಎ ಮತ್ತು ಬಿ ನಡುವಿನ ಅಂತರ ಎಷ್ಟಿದೆ, h. ಸೊ ಎ ಇಂದ ಬಿ ಗೆ ಹೋಗ್ಬೇಕು. ನಮಗೆ ಹೇಗೆಲ್ಲ ಹೋಗ್ಬೋದು, ಡೈರೆಕ್ಟ್ ಆಗಿ ಹೋಗ್ಬೋದು, ಸ್ಟ್ರೈಟ್ ಹೋಗ್ಬೋದು, ಅಥವಾ ನಾನು ಈ ರಸ್ತೆಯಲ್ಲಿ ಹೋಗ್ಬೋದು, ಅಥವಾ ಹೀಗೆ ಹೋಗ್ಬೋದು. ಯು ಕ್ಯಾನ್ ಚೂಸ್ ಎನಿ ಪಾತ್ ಟು ರೀಚ್ ದ ಪಾಯಿಂಟ್ ಬಿ ಫ್ರಮ್ ಎ, like it is given in the diagram. ಹಾಗಾದ್ರೆ ಕನ್ಸರ್ವೇಟಿವ್ ಫೋರ್ಸ್ ಯೂಸ್ ಮಾಡಿಕೊಂಡು if the work is done, then it won't depend on the actual path taken. ನೀವು ಯಾವ ರಸ್ತೆಯಿಂದ ಹೋದ್ರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಓಕೆ, it depends only on initial point and final point, or difference between final point and initial point, that will give you displacement. ಹಾಗಾಗಿ ಅಲ್ಲಿ work done is not depending on the path taken. ಅದೇ ನೀವು ನಾನ್ ಕನ್ಸರ್ವೇಟಿವ್ ಫೋರ್ಸಸ್ ಅಲ್ಲಿ ಇದ್ರೆ ವರ್ಕ್ ಮಾಡುವಾಗ, ಲೈಕ್ ಮೂವ್ ಆಗುವಾಗ ಅಲ್ಲಿ ಫ್ರಿಕ್ಷನ್ ಇದೆ ಅಂತ ಹೇಳಿ ಅಸ್ಯೂಮ್ ಮಾಡುವಾಗ, ಆಗ ನೀವು ಯಾವ ರಸ್ತೆಯನ್ನು ತಗೊಂಡಿದ್ದೀರಾ ಅಂತ ಹೇಳಿ ಮ್ಯಾಟರ್ ಆಗ್ತದೆ. ಸಪೋಸ್ ಈ ರಸ್ತೆಯಲ್ಲಿ ಹೋಗುವಾಗ ಫ್ರಿಕ್ಷನ್ ಇಲ್ಲದೆ ಇರ್ಬೋದು ಅಲ್ವಾ, ಅಥವಾ ಇನ್ನೊಂದು ರಸ್ತೆ ತಗೊಂಡಾಗ ಫ್ರಿಕ್ಷನ್ ಇರ್ಬೋದು. ಹಾಗಾಗಿ ಹೇಳಿದ್ದು, ಓಕೆ, ಇಟ್ ವಿಲ್ ಡಿಪೆಂಡ್ ಆನ್ ದ ಆಕ್ಚುಯಲ್ ಪಾತ್ ಟೇಕನ್. ಅದೇ ತರ ಸೆಕೆಂಡ್ ಎಕ್ಸಾಂಪಲ್ ಅಲ್ವಾ, ವರ್ಕ್ ಡನ್ ಓವರ್ ಎ ಕ್ಲೋಸ್ಡ್ ಪಾತ್ ಇಸ್ 0. ಅಂದ್ರೆ ಈ ಎ ಪಾಯಿಂಟ್ ಅನ್ನು ಸ್ಟಾರ್ಟ್ ಆಗಿ ಬಿ ಗೆ ಹೋಗ್ತೀರಿ, ಬಿ ಇಂದ ಪುನಃ ನೀವು ಎ ಗೆ ಬರ್ತೀರಿ. ಯಾವುದೇ ರಸ್ತೆಯಲ್ಲಿ ಬನ್ನಿ, ಇಫ್ ಯು ಆರ್ ಯೂಸಿಂಗ್ ಕನ್ಸರ್ವೇಟಿವ್ ಫೋರ್ಸಸ್, ವರ್ಕ್ ಡನ್ ಓವರ್
ಕ್ಲೋಸ್ಡ್ ಪಾತ್ ಇಸ್ 0. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕಿದ್ರೆ ವರ್ಕ್ ಡನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ, ಎ ಇಂದ ಬಿ ಇರೋ ಡಿಸ್ಪ್ಲೇಸ್ಮೆಂಟ್ ಮೇಲೆ ಡಿಪೆಂಡ್ ಆಗಿದೆ. ನೀವು ಮೇಲೆ ಹೋಗುವಾಗ ಅದನ್ನ ಪಾಸಿಟಿವ್ ಅಂತ ಹೇಳಿ ತಗೊಂಡ್ರೆ ಕೆಳಗಡೆ ಬರುವಾಗ ಆ ಡಿಸ್ಪ್ಲೇಸ್ಮೆಂಟ್ ಏನಾಯ್ತು, ನೆಗೆಟಿವ್ ಆಯಿತು. ಸೊ ಟೋಟಲ್ ಜರ್ನಿಗೆ ಏನಾಯ್ತು, ಡಿಸ್ಪ್ಲೇಸ್ಮೆಂಟ್ ಇಸ್ 0. ಹಾಗಾಗಿ ವರ್ಕ್ ಡನ್ ಕೂಡ 0 ಆಗ್ತದೆ ಅಲ್ವಾ. ಅದೇ ನೀವು ನಾನ್ ಕನ್ಸರ್ವೇಟಿವ್ ಫೋರ್ಸ್ ತಗೊಂಡ್ರೆ ಅಲ್ಲಿ 0 ಆಗ್ಬೇಕಾಗಿಲ್ಲ. ಇಫ್ ಯು ಟೇಕ್ ನಾನ್ ಕನ್ಸರ್ವೇಟಿವ್ ಫೋರ್ಸ್, ವರ್ಕ್ ಡನ್ ವಿಲ್ ನಾಟ್ ಬಿ 0. ಯಾಕೆ, ನೀವು ಹೀಗೆ ಮೂವ್ ಆಗುವಾಗ ಸಮ್ ಎನರ್ಜಿ ಮೇ ಬಿ ಲಾಸ್ಟ್ ಇನ್ ದ ಫಾರ್ಮ್ ಆಫ್ ಹೀಟ್. ಯಾವಾಗ ಎನರ್ಜಿ ಮಿಡ್ಲಲ್ಲಿ ಬೇರೆ ಫಾರ್ಮ್ ಆಗಿ ಕನ್ವರ್ಟ್ ಆಗ್ತದಲ್ಲ, ಆಗ ಇನಿಷಿಯಲ್ ಎನರ್ಜಿ ಮತ್ತೆ ಫೈನಲ್ ಎನರ್ಜಿ ಎರಡು ಕೂಡ ಮ್ಯಾಚ್ ಆಗೋದಿಲ್ಲ. ಹಾಗಾಗಿ ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಆಫ್ ದ ಸಿಸ್ಟಮ್ ವಿಲ್ ನಾಟ್ ಬಿ ಕನ್ಸರ್ವ್ಡ್, ಅದರ ವ್ಯಾಲ್ಯೂ ಸೇಮ್ ಇರೋದಿಲ್ಲ. ಅದೇ ತರ ಮೆಕ್ಯಾನಿಕಲ್ ಎನರ್ಜಿ ಆಫ್ ದ ಸಿಸ್ಟಮ್ ಇಸ್ ಕನ್ಸರ್ವ್ಡ್. ಯಾಕೆಂದ್ರೆ ಇಲ್ಲಿ ಇನಿಷಿಯಲ್ ಎಷ್ಟು ಎನರ್ಜಿ ಇರ್ತದೋ ಫೈನಲ್ ಎನರ್ಜಿ ಕೂಡ ಅಷ್ಟೇ ಇದೆ. ಸಪೋಸ್ ಒಂದು ಆಬ್ಜೆಕ್ಟ್ ಬಿ ಇಂದ ಎ ಗೆ ಬೀಳ್ತಾ ಇದೆ ಫಾರ್ ಫ್ರೀಲಿ ಫಾಲಿಂಗ್ ಆಬ್ಜೆಕ್ಟ್. ಓಕೆ, ಆಗ ಏನಾಗ್ತದೆ, ಇಲ್ಲಿ ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಇರ್ತದೋ ಅಷ್ಟೇ ಪೊಟೆನ್ಷಿಯಲ್ ಎನರ್ಜಿ ಕಂಪ್ಲೀಟ್ ಆಗಿ ಎ ಹತ್ರ ಬರುವಾಗ ಕೈನೆಟಿಕ್ ಎನರ್ಜಿಯಾಗಿ ಅದು ಕನ್ವರ್ಟ್ ಆಗಬೇಕಾಗ್ತದೆ ಅಲ್ವಾ. ಅದು ಯಾವಾಗ ಕನ್ಸರ್ವೇಟಿವ್ ಫೋರ್ಸ್ ಯೂಸ್ ಮಾಡಿದ್ರೆ. ಹಾಗೇನು ಹೇಳ್ತೀವಿ, ಮೆಕ್ಯಾನಿಕಲ್ ಎನರ್ಜಿ ಆಫ್ ದ ಸಿಸ್ಟಮ್ ಈಸ್ ಆಲ್ಸೋ ಕನ್ಸರ್ವ್, ಅದರ ವ್ಯಾಲ್ಯೂ ಕೂಡ ಸೇಮ್ ಇರ್ತದೆ. ಓಕೆ, ಇದಿಷ್ಟು ಕನ್ಸರ್ವೇಟಿವ್ ಫೋರ್ಸ್ ಮತ್ತೆ ನಾನ್ ಕನ್ಸರ್ವೇಟಿವ್ ಫೋರ್ಸಿನ ಡಿಫರೆನ್ಸಸ್ ಆಗಿದೆ. ಬಿಸೈಡ್ಸ್ ಮೆಕ್ಯಾನಿಕಲ್ ಎನರ್ಜಿ, we are going to discuss about the various forms of energy like heat energy, chemical energy, electrical energy and nuclear energy in brief. All this obey the principle of conservation of energy. The total energy of an isolated system always remains conserved. Energy can neither be created nor be destroyed. It can be converted from one form to another form. Total energy of this universe also remain a constant. Suppose in one part the universe is losing energy, the other part of the universe will gain that energy. Suppose ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ ಅದಕ್ಕೆ, ಈ ಸ್ಟೇಟ್ಮೆಂಟ್ ಅನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. If we rub our hands against each other, so mechanical energy what we are utilizing is converting into heat energy ಅಲ್ವಾ. ಸ್ವಲ್ಪ ನಿಮಗೆ ಕೈಗೆ ಉಜ್ಜಿದ್ರೆ ಮೆಕ್ಯಾನಿಕಲ್ ಎನರ್ಜಿ ಹೀಟ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ಇಲ್ಲಿ ಯಾವುದೇ ತರ ಹೀಟ್ ಎನರ್ಜಿ ಪ್ರೊಡ್ಯೂಸ್ ಆಗಲಿಲ್ಲ, ಜಸ್ಟ್ ಕನ್ವರ್ಟ್ ಆಗಿದ್ದು ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮಿಗೆ. ಅದೇ ತರ ನೀವೊಂದು ಕಲ್ಲನ್ನು ತಗೊಂಡು ಹೀಗೆ ಬಿಸಾಡಿದ್ರೆ ಇನ್ನೊಂದು ಬಂಡೆ ಮೇಲೆ ಅದು ಬಿದ್ದರೆ ಹಾಗೇನಾಗ್ತದೆ, ನೀವು ಫಸ್ಟಿಗೆ ವರ್ಕ್ ಮಾಡ್ತೀರಾ ಅಲ್ವಾ, ಅದು ಕೈನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಆ ಕೈನೆಟಿಕ್ ಎನರ್ಜಿ ಒಂದು ಬಂಡೆ ಮೇಲೆ ಹೋಗಿ ಬಿದ್ದಾಗ ಅಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತೆ, ಶಾಖ ಪ್ರೊಡ್ಯೂಸ್ ಆಗ್ಬೋದು, ಹೀಟ್ ಪ್ರೊಡ್ಯೂಸ್ ಆಗ್ತದೆ. ಅದೇ ತರ ಸ್ಪೀಡ್ ಜಾಸ್ತಿ ಇದ್ರೆ ಅಲ್ಲಿ ಸ್ಪಾರ್ಕ್ಸ್ ಕೂಡ ಬರ್ಬೋದು, ಲೈಟ್ ಕೂಡ ಬರ್ಬೋದು. ಹಾಗೆ ಅದು ಬಿದ್ದಾಗ ನಿಮಗೆ ಸೌಂಡ್ ಕೇಳುತ್ತೆ. ಸೊ ಇಷ್ಟೆಲ್ಲ ಫಾರ್ಮ್ ಆಫ್ ಎನರ್ಜಿ ಅದು ಕನ್ವರ್ಟ್ ಆಗಿ ಆಗುತ್ತೆ. ಸೊ ಇದಿಷ್ಟು ಹೀಟ್ ಎನರ್ಜಿ ಬಗ್ಗೆ ಆಗುತ್ತೆ. ಕೆಮಿಕಲ್ ಎನರ್ಜಿ, ಒಂದು ಕೆಮಿಕಲ್ ರಿಯಾಕ್ಷನ್ ಆಗುವಾಗ ನಿಮಗೆ ಗೊತ್ತಿದೆ, ಎಂಡೋಥರ್ಮಿಕ್ ರಿಯಾಕ್ಷನ್ ಗೊತ್ತಿದೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಗೊತ್ತಿದೆ. ಓಕೆ, ಕೆಲವೊಂದನ್ನ ಹೀಟ್ ಯುಟಿಲೈಸ್ ಮಾಡಿ ಅದು ಕೆಮಿಕಲ್ ರಿಯಾಕ್ಷನ್ ಆಗ್ತದೆ, ಇನ್ನೊಂದು ಕೆಮಿಕಲ್ ರಿಯಾಕ್ಷನ್ ಆಗುವಾಗ ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡಬಹುದು. ಅದೇ ತರ ದ ಎನರ್ಜಿ ಅಸೋಸಿಯೇಟೆಡ್ ವಿತ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಎಲೆಕ್ಟ್ರಿಕಲ್ ಎನರ್ಜಿ. ಒಂದು ಬಲ್ಬ್ ಉರಿತಾ ಇದೆ ಅಂತ ಹೇಳಿದ್ರೆ, ಒಂದು ಬಲ್ಬ್ ಬೆಳಕನ್ನು ಕೊಡ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಲೈಟ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತದೆ. ಅದಕ್ಕಿಂತ ಮುಂಚೆ ಅದು ಹೀಟ್ ಎನರ್ಜಿ ಆಗಿ ಕನ್ವರ್ಟ್ ಆಗಿರುತ್ತೆ. ಯಾಕಂದ್ರೆ ಬಲ್ಬ್ ಆನ್ ಆದ್ಮೇಲೆ ಅದನ್ನು ಮುಟ್ಟಿದ್ರೆ ನಿಮಗೆ ಅದೆಷ್ಟು ಶಾಖವನ್ನು ಪ್ರೊಡ್ಯೂಸ್ ಮಾಡ್ತದೆ ಅಂತ ನಿಮಗೆ ಗೊತ್ತಾಗ್ತದೆ ಅಲ್ವಾ. ಅದೇ ತರ ನ್ಯೂಕ್ಲಿಯರ್ ಎನರ್ಜಿ, ಇಲ್ಲಿ ಮಾಸ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ಬೋದು. ನೀವು ಸೆಕೆಂಡ್ ಇಯರ್ ನಲ್ಲಿ ನೀವು ಕಲಿತೀರಿ. ಓಕೆ, ಹೇಗೆ ಮಾಸ್ ಎನರ್ಜಿ ಆಗಿ ಕನ್ವರ್ಟ್ ಆಯಿತು, ಅಲ್ಲಿ ಒಂದು ಈಕ್ವೇಶನ್ ಬರ್ತದೆ, ಐನ್ಸ್ಟೈನ್ಸ್ ಮಾಸ್ ಎನರ್ಜಿ ಈಕ್ವೇಶನ್, E is equal to mc². ಓಕೆ, ಅದರ ಪ್ರಕಾರ ಸಪೋಸ್ ನಿಮ್ಮ ಹತ್ರ 1 kg ಅಷ್ಟು ಮಾಸ್ ಇದ್ರೆ ಎಷ್ಟು ಎನರ್ಜಿ ಅನ್ನೋದು ಪ್ರೊಡ್ಯೂಸ್ ಮಾಡ್ತದೆ ಅಂತ ಹೇಳಿ ನಾವು ಕ್ಯಾಲ್ಕುಲೇಟ್ ಕೂಡ ಮಾಡಬಹುದು. ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ನೋಡುವ. ಈಗ ಇದಕ್ಕೆ ಫಾರ್ಮುಲಾ ಈಸ್ ಈಕ್ವಲ್ ಟು mc². m ಅಂತ ಹೇಳಿದ್ರೆ ಮಾಸ್, c ಅಂತ ಹೇಳಿದ್ರೆ ವೆಲಾಸಿಟಿ ಆಫ್ ಲೈಟ್. ಸೊ ವೆಲಾಸಿಟಿ ಆಫ್ ಲೈಟ್ ವ್ಯಾಲ್ಯೂ 3 × 10⁸ ಮೀಟರ್ ಪರ್ ಸೆಕೆಂಡ್. ಅದನ್ನು ಸ್ಕ್ವೇರ್ ಮಾಡಿದ್ರೆ ನಾವಿಲ್ಲಿ ಏನು ಕಂಡುಹಿಡಿತಾ ಇದ್ದೇವೆ, 1 kg ಮಾಸ್ ಇದ್ರೆ ಅದು ಎಷ್ಟು ಎನರ್ಜಿ ಆಗಿ ಕನ್ವರ್ಟ್ ಆಗ್ಬೋದು, ಅದರ ವ್ಯಾಲ್ಯೂ ಎಷ್ಟಿದೆ
9 into 10 power 16 joule. 1 kg of mass ಇಂದ ಇಷ್ಟು ಎನರ್ಜಿಯನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಹೇಳ್ತೇವೆ. Here is an object which is very heavy. So it has to be displaced to the new position. Say through a displacement of 10 meter. 2 persons are doing work. So both are lifting the same mass through the same displacement. We say that work done by both the persons are same. Who is more efficient? So in order to understand this, in order to answer this question, who is more efficient, what we normally do, we calculate in what time interval the person completed the work, who did the work faster, isn't it? The concept of work what we have studied will not give any indication about in what interval of time that work is being done. So in order to tell in what time interval the work is done, we have the new concept called power. ಹಾಗಾದ್ರೆ ಪವರ್ ಬಗ್ಗೆ ನಾವು ಜಾಸ್ತಿ ತಿಳ್ಕೊಳ್ಳುವ. ಡೆಫಿನಿಷನ್ ಏನು, ಯೂನಿಟ್ ಏನು ಅಂತ ಹೇಳಿ. ಫಸ್ಟಿಗೆ ಡೆಫಿನಿಷನ್ ನೋಡಿ. ಪವರ್ ಇಸ್ ದ ಟೈಮ್ ರೇಟ್ ಎಟ್ ವಿಚ್ ವರ್ಕ್ ಇಸ್ ಡನ್. ನಾನು ಹೇಳಿದ್ದಲ್ಲ, ವರ್ಕ್ ಅನ್ನು ಡಿಫೈನ್ ಮಾಡೋದಕ್ಕೆ ಟೈಮ್ ಕನ್ಸ್ಟ್ರೆಂಟ್ ಇರುವುದಿಲ್ಲ. ಬಟ್ ಪವರ್ ನಲ್ಲಿ ನಮಗೆ ಯಾವ ಟೈಮಲ್ಲಿ ಎಷ್ಟು ವರ್ಕ್ ಆಗಿದೆ ಅಂತ ಹೇಳಿ ಗೊತ್ತಾಗ್ತದೆ ಅಲ್ವಾ. ಸೊ ಆವರೇಜ್ ಪವರ್ ಇಸ್ ಟೋಟಲ್ ವರ್ಕ್ ಡನ್ ಡಿವೈಡೆಡ್ ಬೈ ದ ಟೈಮ್ ಇಂಟರ್ವಲ್ ವಿಚ್ ಇಸ್ ಗಿವನ್. ಅದು ಈಕ್ವೇಶನ್ 1 ಅಂತ ಹೇಳ್ತಾರೆ. ಇನ್ಸ್ಟಂಟೇನಿಯಸ್ ಪವರ್, ನೀವು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಆಕ್ಸಿಲರೇಷನ್ ಬಗ್ಗೆ ಕೇಳಿದ್ರಲ್ವಾ. ಸೊ ಇನ್ಸ್ಟಂಟೇನಿಯಸ್ ಪವರ್ ಈಸ್ ಡಿಫೈನ್ಡ್ ಆಸ್ ದ ಲಿಮಿಟಿಂಗ್ ವ್ಯಾಲ್ಯೂ ಆಫ್ ದಿ ಆವರೇಜ್ ಪವರ್ as the time interval approaches 0. ಅಂದ್ರೆ ಆ ಇಂಟರ್ವಲ್ ಆಫ್ ಟೈಮ್ ತುಂಬಾ ಚಿಕ್ಕದಿರಬೇಕು, ಅದರಲ್ಲಿ ಎಷ್ಟು ವರ್ಕ್ ಆಗಿದೆ ಆಗ ಅದನ್ನ ಇನ್ಸ್ಟಂಟೇನಿಯಸ್ ಪವರ್ ಅಂತ ಹೇಳಿ ಕರೀತಾರೆ. ಅದಕ್ಕೆ ಫಾರ್ಮುಲಾ P equal to dW divided by dt, where dW is the small amount of work that is done in a very small interval of time, that is dt. Almost it is approaching to 0 ಅಂತ ಹೇಳಿ ಅರ್ಥ. ನೆಕ್ಸ್ಟ್ ಈ ಈಕ್ವೇಶನ್ 2 ಇಂದ ನಾವು ಪವರ್ಗೆ ಇನ್ನೊಂದು ಫಾರ್ಮುಲಾನ ಡಿರೈವ್ ಮಾಡ್ತಾ ಇದ್ದೇವೆ ಇನ್ ಟರ್ಮ್ಸ್ ಆಫ್ ಫೋರ್ಸ್ ಅಂಡ್ ವೆಲಾಸಿಟಿ. ಹೇಗೆ ಅಂತ ಹೇಳಿ ನೋಡುವ. ಸೊ ಫ್ರಮ್ ಈಕ್ವೇಶನ್ 2 dW is equal to F dot dr. ಅಂದ್ರೆ ವರ್ಕ್ ಅಂತ ಹೇಳಿದ್ರೆ ಡಾಟ್ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ಹಾಗಾದ್ರೆ dW ಅನ್ನ ಈಕ್ವೇಶನ್ 2 ಪ್ರಕಾರ dW is in numerator, ಅದರ ವ್ಯಾಲ್ಯೂ F dot dr ಅಲ್ವಾ. ಅದನ್ನ ನಾನು ಇಲ್ಲಿ ಬರೆದಾಗ F dot dr divided by dt ಆಯ್ತು. ಹಾಗಾದ್ರೆ dr by dt ಅಂತ ಹೇಳಿದ್ರೆ ಏನು, ವೆಲಾಸಿಟಿ, ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಹಾಗಾದ್ರೆ ಇದಿಷ್ಟ ಜಾಗದಲ್ಲಿ ನಾನು ಫೋರ್ಸ್ ಡಾಟ್ ವೆಲಾಸಿಟಿ ಅಂತ ಹೇಳಿ ಬರೆದ್ರೆ ಪವರ್ಗೆ ಇನ್ನೊಂದು ಫಾರ್ಮುಲಾ ಸಿಕ್ಕಿದೆ. ಸೊ ವೇರ್ ಈಸ್ ವೆಲಾಸಿಟಿ or instantaneous velocity when the force applied is F. Okay. ಹಾಗಾದ್ರೆ ಎನರ್ಜಿ ವರ್ಕ್ ತರನೇ ಪವರ್ ಕೂಡ ಸ್ಕೇಲಾರ್ ಕ್ವಾಂಟಿಟಿ. ಸೊ ಪವರ್ ಇಸ್ ಸ್ಕೇಲಾರ್. ಎಸ್ ಯೂನಿಟ್ ನೋಡ್ತಾ ಇರೋದು ವ್ಯಾಟ್ ಅಂತ ಹೇಳಿ ಬರ್ತವೆ, ಸಿಂಬಾಲಿಕಲಿ ಕ್ಯಾಪಿಟಲ್ ಲೆಟರ್ W. ಅದೇ ತರ ಡೈಮೆನ್ಷನಲ್ ಈಕ್ವೇಶನ್ ಫಾರ್ ಪವರ್ ಇಸ್ mL2 t to the power -3. ಸೊ ನಿಮಗೆ ನನ್ನ ಪ್ರೀವಿಯಸ್ ಟಾಪಿಕ್ಸ್ ಅಲ್ಲಿ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಎನರ್ಜಿ ಆರ್ ವರ್ಕ್ ಅದನ್ನು ಹೇಗೆ ಬರೆಯೋದು ಅಂತ ಹೇಳಿ ಹೇಳ್ಕೊಟ್ಟಿದ್ದಾನಲ್ವಾ. ಸೊ ವರ್ಕ್ ಅಥವಾ ಎನರ್ಜಿಗೆ ಸೇಮ್ ಡೈಮೆನ್ಷನ್ ಇರ್ತದೆ. ಇವನ್ ಕೈನೆಟಿಕ್ ಎನರ್ಜಿ ಕೂಡ ಸೇಮ್ ಡೈಮೆನ್ಷನ್, ಅದೇ ತರ ಪೊಟೆನ್ಷಿಯಲ್ ಎನರ್ಜಿಗೂ ಕೂಡ ಸೇಮ್ ಡೈಮೆನ್ಷನ್. ಹಾಗಾದ್ರೆ ಎನರ್ಜಿ ಡಿವೈಡೆಡ್ ಬೈ ಟೈಮ್ ಆರ್ ವರ್ಕ್ ಡಿವೈಡೆಡ್ ಬೈ ಟೈಮ್ ಇಸ್ ಪವರ್ ಅಲ್ವಾ. m1L2 t to the power -2 is dimensional formula of work divided by time. ಹಾಗಾಗಿ m1L2 t to the power -3 ಆಗ್ತದೆ. ಸರಿನಾ? ಈಗ ಡೆಫಿನಿಷನ್ ಆಫ್ 1 ವ್ಯಾಟ್. ಸೊ 1 ವ್ಯಾಟ್ ಅನ್ನು ಹೇಗೆ ಡಿಫೈನ್ ಮಾಡೋದು, ಅದು ಅದರದ್ದು SI ಯೂನಿಟ್. ಹೌ ಟು ಡಿಫೈನ್ 1 ವ್ಯಾಟ್ ಅಲ್ವಾ. ಅದನ್ನು ಡಿಫೈನ್ ಮಾಡಬೇಕಂದ್ರೆ ಪವರ್ ಇಸ್ ಸೆಡ್ ಟು ಬಿ 1 ವ್ಯಾಟ್ ಇಫ್ 1 ಜೌಲ್ ಆಫ್ ವರ್ಕ್ ಇಸ್ ಡನ್ ಇನ್ 1 ಸೆಕೆಂಡ್. 1 ಸೆಕೆಂಡ್ ನಲ್ಲಿ 1 ಜೌಲ್ ಆಫ್ ವರ್ಕ್ ಆದ್ರೆ ಅದನ್ನು ನಾವು 1 ವ್ಯಾಟ್ ಅಂತ ಹೇಳಿ ಕರೀತೇವೆ. ಸೊ ದಿಸ್ ಯೂನಿಟ್ ಆಫ್ ಪವರ್ ಇಸ್ ವೆರಿ ಸ್ಮಾಲ್. ಯಾಕಂದ್ರೆ 1 ಸೆಕೆಂಡ್ ನಲ್ಲಿ 1 ಜೌಲ್ ಆಫ್ ವರ್ಕ್ ಅಂತ ಹೇಳಿರೋದು ತುಂಬಾ ಕಡಿಮೆ. ಹಾಗಾಗಿ ಪ್ರಾಕ್ಟಿಕಲ್ ಯೂನಿಟ್ ಆಫ್ ಪವರ್ ಇಸ್ ಯೂಸ್ಡ್ ಹಾರ್ಸ್ ಪವರ್ HP. ನಾವು ಇದನ್ನ ಆಟೋಮೊಬೈಲ್ಸ್ ಔಟ್ಪುಟ್ ಹೇಳುವಾಗ ಇವತ್ತಿಗೂ ಕೂಡ ಸೇಮ್ ಯೂನಿಟ್ ಅನ್ನು ಹೇಳ್ತೇವೆ, BHP ನಲ್ಲಿ ಹೇಳ್ತೇವೆ.
ಓಕೆ 1 ಹಾರ್ಸ್ ಪವರ್ ಅಂತ ಹೇಳಿದ್ರೆ 746 ವ್ಯಾಟ್ ಅಂದ್ರೆ 746 ಜೌಲ್ ಆಫ್ ವರ್ಕ್ ದಟ್ ಇಸ್ ಡನ್ ಇನ್ 1 ಸೆಕೆಂಡ್ ಅಂತ ಹೇಳಿ ಅರ್ಥ. ಓಕೆ ಸೊ ಕಿಲೋವ್ಯಾಟ್ ಅವರ್ ಇಸ್ ಎಲೆಕ್ಟ್ರಿಕಲ್ ಯೂನಿಟ್ ಆಫ್ ಎನರ್ಜಿ. ನಿಮಗೆ ಕರೆಂಟ್ ಬಿಲ್ ಬರ್ತದಲ್ವಾ, ಅಲ್ಲಿ ದೇ ವಿಲ್ ಗಿವ್ ಯು ಅ ಬಿಲ್ ಫಾರ್ ದ ಎಲೆಕ್ಟ್ರಿಕಲ್ ಎನರ್ಜಿ ದಟ್ ಇಸ್ ಕನ್ಸ್ಯೂಮ್ಡ್ ಬೈ ಯು, ಓಕೆ, ಇನ್ ದ ಯೂನಿಟ್ ಆಫ್ ಕಿಲೋವ್ಯಾಟ್ ಅವರ್. ಸೊ 1 ಕಿಲೋವ್ಯಾಟ್ ಅವರ್ ಅನ್ನು ನಾನು ಹೇಗೆ ಬರೀಬಹುದು, ಕಿಲೋ ಅಂತ ಹೇಳಿದ್ರೆ 1000, ವ್ಯಾಟ್ ಅನ್ನು ನಾನು ಜೌಲ್ ಪರ್ ಸೆಕೆಂಡ್ ಅಂತ ಹೇಳಿ ಬರ್ತೇನೆ. 1 ವ್ಯಾಟ್ ಇಸ್ 1 ಜೌಲ್ ಪರ್ ಸೆಕೆಂಡ್ ಇಂಟು 1 ಅವರ್ ಅನ್ನ ಸೆಕೆಂಡ್ಸ್ ಅಲ್ಲಿ ಬರೆಯುವಾಗ ಅದು 3600 ಸೆಕೆಂಡ್ಸ್. ಹಾಗಾಗಿ ಇದಿಷ್ಟನ್ನು ನೀವು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ವ್ಯಾಲ್ಯೂ ಸಿಗ್ತದೆ, 3.6 ಇಂಟು 10 ಪವರ್ 6 ಜೌಲ್. ಹಾಗಾದ್ರೆ 1 ಕಿಲೋವ್ಯಾಟ್ ಅವರಿನ ವ್ಯಾಲ್ಯೂ in terms of energy is 3.6 into 10 power 6 joule. Next, ಅದೇ ಹೇಳಿದ್ನಲ್ಲ 1 ವ್ಯಾಟ್ ಅನ್ನೋದು ತುಂಬಾ ಚಿಕ್ಕದು, ಸೊ ನಾವು ಕಿಲೋ ವ್ಯಾಟ್ ಯೂಸ್ ಮಾಡ್ತೇವೆ, HP ಯೂಸ್ ಮಾಡ್ತೇವೆ ಅಥವಾ ಮೆಗಾ ವ್ಯಾಟ್ ಯೂಸ್ ಮಾಡ್ತಾರೆ. ಸೊ 1 ಮೆಗಾ ವ್ಯಾಟ್ ಅಂತ ಹೇಳಿದ್ರೆ ಎಷ್ಟು, ಇದನ್ನು ನಾವು ವಿದ್ಯುತ್ ಉತ್ಪಾದನೆಯಲ್ಲಿ ಬಳಸ್ತಿರ್ತಾರೆ, ಎಷ್ಟು ಮೆಗಾ ವ್ಯಾಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಪ್ರೊಡ್ಯೂಸ್ಡ್ ಅಂತ ಹೇಳಿ. ಅವಾಗ 1 ಮೆಗಾ ವ್ಯಾಟ್ ಇಸ್ 10 power 6 watt. Mega ಅಂತ ಹೇಳಿದ್ರೆ 10 power 6. Okay, so this is regarding power. Last topic that we are going to study is all about collisions. When two bodies collide with each other, they exert forces on each other. These forces are equal and opposite, which obeys Newton's third law of motion. During collision, each bodies can exchange their kinetic energy or momentum. So two types of collisions that we are going to study are elastic collision and inelastic collision. We shall find the differences between elastic collision and inelastic collision. Any type of collision, whether it is elastic collision or inelastic collision, in both the types momentum will be conserved. That is, total momentum before the collision should be equal to total momentum after the collision. Whereas kinetic energy is conserved in elastic collisions, which is not in inelastic collision. Conservative forces are involved here, and hence velocity of approach is equal to velocity of separation. ಯಾವ ವೆಲಾಸಿಟಿ ಅಲ್ಲಿ ಎರಡು ಪಾರ್ಟಿಕಲ್ಗಳು ಕೊಲೈಡ್ ಆಗಲಿಕ್ಕೆ ಬರ್ತದೆ, ಕೊಲೈಡ್ ಆದ್ಮೇಲೂ ಕೂಡ ಅದೇ ವೆಲಾಸಿಟಿ ಅನ್ನೋದು ಸೆಪರೇಟ್ ಆಗಬಹುದು. ಯಾಕಂದ್ರೆ ಯಾವುದೇ ತರ ಎನರ್ಜಿ ಲಾಸ್ ಇಲ್ಲ, ಯಾಕಂತ ಹೇಳಿದ್ರೆ ಅಲ್ಲಿ ಕನ್ಸರ್ವೇಟಿವ್ ಫೋರ್ಸಸ್ ಇನ್ವಾಲ್ವ್ ಆಗಿದೆ. ಅದೇ ರೀತಿ ಇನ್ಎಲಾಸ್ಟಿಕ್ collision ಅಲ್ಲಿ ಕನ್ಸರ್ವೇಟಿವ್ ಫೋರ್ಸಸ್ ಇನ್ವಾಲ್ವ್ ಆಗಿರೋದಿಲ್ಲ, ಆದ್ರಿಂದ ಕೈನೆಟಿಕ್ ಎನರ್ಜಿ ಇಸ್ ನಾಟ್ ಕನ್ಸರ್ವ್ಡ್. ಫಸ್ಟಿಗೆ ಕೊಲೈಡ್ ಆಗೋಕ್ಕಿಂತ ಮುಂಚೆ ಟೋಟಲ್ ಕೈನೆಟಿಕ್ ಎನರ್ಜಿ ಎಷ್ಟು ಇರಬಹುದು, ಕೊಲಿಷನ್ ಆದ್ಮೇಲೆ they will lose their kinetic energy. The energy may appear in some other form. ಹಾಗಾಗಿ velocity of approach should be greater than velocity of separation. Collision ಆದ್ಮೇಲೆ ಆ ಸಿಸ್ಟಮ್ ನ ವೆಲಾಸಿಟಿ ಏನಾಗ್ತದೆ, ಕಡಿಮೆ ಆಗಬಹುದು. ಎಕ್ಸಾಂಪಲ್ಸ್ ನೋಡೋದಾದ್ರೆ, collision between any microscopic particles, ಅದು ಸಬಾಟಮಿಕ್ ಪಾರ್ಟಿಕಲ್ಸ್ ಆಗಿರ್ಬೋದು, ಅಟೋಮಿಕ್ ಪಾರ್ಟಿಕಲ್ಸ್ ಆಗಿರ್ಬೋದು, ಅಥವಾ ಇವನ್ ಏರ್ ಪಾರ್ಟಿಕಲ್ಸ್. ಅದೇ ರೀತಿ inelastic collision ನಾವು ತಗೊಳ್ಳೋದಾದ್ರೆ collision between microscopic particle. Suppose collision between a bat and a ball is a best example for inelastic collision. So now we have to discuss about elastic collision in one dimension. What do you mean by elastic collision in one dimension? If the initial velocities and final velocities, that is before and after the collision, are along the same straight line, they are said to be one-dimensional collision. So it is a case of elastic collision. In elastic collision, both momentum and kinetic energy should be conserved. So we are considering two masses, m1 and m2, such that m1 is not equal to m2. Also, initial velocities of the two objects A and B before collision are not same. Say u1 is greater than u2. ಎರಡು ಆಬ್ಜೆಕ್ಟ್ ಸೇಮ್ ಡೈರೆಕ್ಷನ್ ಅಲ್ಲಿ ಟ್ರಾವೆಲ್ ಆಗ್ತದೆ. ಇನಿಷಿಯಲ್ ವೆಲಾಸಿಟಿ ನಾನು u1 ಮತ್ತೆ u2 ಅಂತ ಹೇಳಿ ತಗೊಂಡಿದ್ದೇನೆ. A ಮತ್ತೆ B ಇರೋ ವೆಲಾಸಿಟಿ u1 ಮತ್ತೆ u2, ಸರಿ ಅಲ್ವಾ? ಸೊ ಸೇಮ್ ಡೈರೆಕ್ಷನ್ ಹೋಗ್ತಿದೆ,
because u1 is greater than u2, at some point of time object A may collide with object B. So after collision again they will move in the same direction but with final velocities v1 and v2. ಇದಿಷ್ಟು ಇಂಟ್ರೊಡಕ್ಷನ್. ನೆಕ್ಸ್ಟ್ ಏನ್ ಬರ್ತಿದ್ದಾರೆ, ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಪ್ರಕಾರ m1 v1 plus m2 v2 that is total final momentum equal to total initial momentum m1 u1 plus m2 u2. ಅದೇ ತರ ಕನ್ಸರ್ವೇಷನ್ ಆಫ್ ಕೈನೆಟಿಕ್ ಎನರ್ಜಿ ಪ್ರಕಾರ ಕೈನೆಟಿಕ್ ಎನರ್ಜಿಗೆ ಎಕ್ಸ್ಪ್ರೆಷನ್ ಹಾಫ್ mv ಸ್ಕ್ವೇರ್ ಅಲ್ವಾ, ಅದನ್ನ ಆಬ್ಜೆಕ್ಟ್ ಎ ಮತ್ತೆ ಆಬ್ಜೆಕ್ಟ್ ಬಿ ಗೆ ಬಿಫೋರ್ ದ ಕೊಲಿಷನ್ ಮತ್ತೆ ಆಫ್ಟರ್ ದ ಕೊಲಿಷನ್ ನೀವು ಬರೆದ್ರೆ ಆಯ್ತು, ಸರಿ ಅಲ್ವಾ? ಓಕೆ, ಇದರಲ್ಲಿ 4 ಟರ್ಮ್ ಇದೆ ನೋಡ್ಕೊಳ್ಳಿ, 4 ಡಯಾಗ್ರಾಮ್ ಇದೆ ಅಲ್ವಾ. ಸೊ 4 ಟರ್ಮ್ ಅನ್ನು ನೀವು ಬರೀಬೇಕಾಗ್ತದೆ. half m1 v1 square plus half m2 v2 square total kinetic energy after the collision is equal to total kinetic energy before the collision. ಇದಿಷ್ಟು ಬರ್ಕೊಳ್ಳೋದು. ಆಮೇಲೆ if the body of mass m2 is initially at rest, ಇಲ್ಲಿ ಒಂದು ಸಣ್ಣ ಅಸಂಪ್ಷನ್ ನೋಡಿ, ಇಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ಕಾಂಪ್ಲಿಕೇಟೆಡ್ ಆಗ್ತದೆ. ಈ ಸೆಕೆಂಡ್ ಆಬ್ಜೆಕ್ಟ್ ಇದೆಯಲ್ಲ m2, ಇದು ಇನಿಷಿಯಲ್ at rest, u2 is 0, u1 is having finite value. ಇದು ಬಂದಿದ್ದಕ್ಕೆ ಹಿಟ್ ಆಗುವಂಥದ್ದು, ಸರಿ ಅಲ್ವಾ? ಆಮೇಲೆ ಇದರಿಂದಾಗಿ ಇದಕ್ಕೆ ಸಮ್ ವೆಲಾಸಿಟಿ ಬರ್ತದೆ. ಸೊ ದೆನ್ ದೇ ವಿಲ್ ಮೂವ್ ವಿತ್ ದ ಫೈನಲ್ ವೆಲಾಸಿಟಿ v2. ಇಷ್ಟು ಕಾನ್ಸೆಪ್ಟ್, ಸರಿ ಅಲ್ವಾ? ಈಗ ನೋಡಿ, u2 0 ಆದರೆ ಈಕ್ವೇಶನ್ 1 ನಲ್ಲಿ u2 0 ಮಾಡಿ, ಹಾಗಾಗಿ ಈ ಟರ್ಮ್ 0 ಆಯಿತು. ಇಲ್ಲೇ ನೋಡಿದ್ದು m1 u1 ಮಾತ್ರ ಉಳಿತದೆ ರೈಟ್ ಹ್ಯಾಂಡ್ ಸೈಡ್ ನಲ್ಲಿ, ಅದನ್ನೇ ಬರ್ತಿರೋದು m1 v1 plus m2 v2 is equal to m1 u1. ಅದೇ ತರ ಸೆಕೆಂಡ್ ಈಕ್ವೇಶನ್ ಅಲ್ಲಿ ಎರಡು ಮಾಡಿಫಿಕೇಶನ್ ಆಗಿದೆ. ಒಂದು u2 ವ್ಯಾಲ್ಯೂ 0 ಆಗಿದ್ರಿಂದ ಸೆಕೆಂಡ್ ಟರ್ಮ್ ಇನ್ RHS is not written ಇಲ್ಲಿ. ಇನ್ನೊಂದು 1/2 is also missing. ಹೇಗೆ ಮಿಸ್ಸಿಂಗ್? ಕಾಮನ್ ತೆಗಿರಿ, ಇಲ್ಲಿ 1/2 ಇದೆಯಲ್ಲ, ಲೆಫ್ಟ್ ಹ್ಯಾಂಡ್ ಸೈಡ್ ಕಾಮನ್ ತೆಗಿರಿ. RHS ನಲ್ಲಿ 1/2 ಕಾಮನ್ ಇದೆ, ಅದನ್ನು ಕಾಮನ್ ತೆಗಿರಿ. ಅಥವಾ u2 0 ಆದ್ಮೇಲೆ ಒಂದು ಮಾತ್ರ ಉಳಿತದೆ u1/2. ಸೊ ಆ 1/2 ಮತ್ತೆ LHS ಅಲ್ಲಿ 1/2 ಅನ್ನು ಕ್ಯಾನ್ಸಲ್ ಮಾಡಿದ್ರೆ ಲಾಸ್ಟಿಗೆ ಏನು ಉಳಿತದೆ, m1 v1 ಸ್ಕ್ವೇರ್ ಪ್ಲಸ್ m2 v2 ಸ್ಕ್ವೇರ್ that is equal to m1 u1 ಸ್ಕ್ವೇರ್ ಅಷ್ಟು ಉಳಿತದೆ. ಇದನ್ನ ನಾನು ಈಕ್ವೇಶನ್ 1 ಮತ್ತೆ ಈಕ್ವೇಶನ್ 2 ಅಂತ ಹೇಳಿ ಕರೆಯುವ. ನೆಕ್ಸ್ಟ್ ಅಗೇನ್ ಫ್ರಮ್ ಈಕ್ವೇಶನ್ 1, ಈ ಈಕ್ವೇಶನ್ ಪ್ರಕಾರ m2 v2 is equal to m1 u1 minus m1 v1. ಇಲ್ಲೇನ್ ಮಾಡಿದ್ದೇವೆ, ಈ ಈಕ್ವೇಶನ್ ನಲ್ಲಿರೋ m1 v1 ಟರ್ಮ್ ಇದೆಯಲ್ಲ ಅದನ್ನು ನಾನು ಟ್ರಾನ್ಸ್ಪೋಸ್ ಮಾಡಿದ್ದೇನೆ. ಇದೆಷ್ಟು. ಓಕೆ, ಈಗ ಈಕ್ವೇಶನ್ 2 ನ ಸ್ವಲ್ಪ ಮಾಡಿಫಿಕೇಶನ್ ನೋಡ್ಕೊಳ್ಳಿ. ಇಲ್ಲಿ ಹೇಗೆ ಮಾಡಿದ್ದಾರೆ ಅಂದ್ರೆ m1 v1 ಸ್ಕ್ವೇರ್ ಪ್ಲಸ್ ಈಕ್ವೇಶನ್ 2 ಅಲ್ಲಿ m2 v2 ಸ್ಕ್ವೇರ್ ಇದೆ ಅಲ್ವಾ, ಆ m2 v2 ಸ್ಕ್ವೇರ್ ನ m2 v2 ಇಂಟು v2 ಅಂತ ಹೇಳಿ ಬರುತ್ತದೆ. ಆಗ m2 v2 ವ್ಯಾಲ್ಯೂ ಯಾವುದರಿಂದಾಗಿ ಈ ಈಕ್ವೇಶನ್ ಅಲ್ಲಿ m2 v2 ವ್ಯಾಲ್ಯೂ ಏನಿದೆ, m1 u1 minus m1 v1. ಆ ವ್ಯಾಲ್ಯೂ ನೀವು ಇಲ್ಲಿ ಬರೀರಿ. ಇಲ್ಲಿ ನಾನು ಸ್ಪ್ಲಿಟ್ ಮಾಡಲಿಕ್ಕೆ ಹೇಳಿದ್ನಲ್ಲ v2 ಸ್ಕ್ವೇರ್ ಅನ್ನ v2 into v2, ಆ ಉಳಿದಿರೋ ಒಂದು v2 ನ ನೀವು ಇಲ್ಲಿ ಬರೀತೀರಿ. RHS ಮೇಲೆ m1 u1 ಸ್ಕ್ವೇರ್ ಅಷ್ಟು ಇದೆ. ಇದರಲ್ಲಿ ಮತ್ತೆ m1 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 ಇದೆಲ್ಲ ಕೂಡ m1 ಕಾಮನ್ ಇದೆ, ಇಲ್ಲಿ ಕೂಡ m1 ಇದೆ. ಇಲ್ಲಿ m1 ಅನ್ನ ಕ್ಯಾನ್ಸಲ್ ಮಾಡಬಹುದು ಆಸ್ ಅ ಕಾಮನ್ ಟರ್ಮ್. ಆಮೇಲೆ ಅದು ಕ್ಯಾನ್ಸಲ್ ಮಾಡಿದಾದ್ಮೇಲೆ ಏನು ಉಳಿತದೆ ಅಂತ ಹೇಳಿ ಮಾತ್ರ ನಮ್ಮಲ್ಲಿ ಬರ್ತಿದೆ. ಅದೇ ತರ ನೆಕ್ಸ್ಟ್ ಈ ಎರಡು ಟರ್ಮ್ ಅಲ್ಲಿ v2 ಕಾಮನ್ ಇದೆ. ಸೊ v2 ನೋಡಿದ್ರಲ್ವಾ, v2 ಕಾಮನ್ ಇದೆ, v2 ಕಾಮನ್ ತೆಗೆದಾಗ u1 ಮೈನಸ್ v1 ಉಳಿತು. ಇಲ್ಲಿರೋ v1 ಸ್ಕ್ವೇರ್ ಇದೆಯಲ್ಲ ಅದನ್ನ ನಾನು ಟ್ರಾನ್ಸ್ಪೋಸ್ ಮಾಡ್ತೇನೆ. ಇಲ್ಲಿರೋ v1 ಸ್ಕ್ವೇರ್ ಎಷ್ಟು ಬಂದ್ರೆ u1 ಸ್ಕ್ವೇರ್ ಮೈನಸ್ v1 ಸ್ಕ್ವೇರ್ ಆಯ್ತು. ನೆಕ್ಸ್ಟ್ ಇದನ್ನ ನಾನು ಪ್ರೊಸೀಡ್ ಮಾಡಿದ್ರೆ RHS a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮುಲಾ ಇದೆ, a ಪ್ಲಸ್ b ಇಂಟು a ಮೈನಸ್ b. ಹಾಗಾಗಿ RHS ಮಾತ್ರ ಚೇಂಜಸ್ ಆಗಿದೆ, u1 ಮೈನಸ್ v1 ಇಂಟು u1 ಪ್ಲಸ್ v1.
a plus b into a minus b ಫಾರ್ಮ್ ಆಯಿತು. ಆಮೇಲೆ ಸೊ ದಟ್ ಐ ಕ್ಯಾನ್ ಕ್ಯಾನ್ಸಲ್ ದಿಸ್. ಇಲ್ಲಿ RHS ನಲ್ಲಿ u1 v1 ಎರಡು ಕೂಡ ಕ್ಯಾನ್ಸಲ್ ಆಯಿತು. ಹಾಗಾಗಿ v2 ವ್ಯಾಲ್ಯೂ u1 plus v1. ಇದನ್ನು ನಾನು ಥರ್ಡ್ ಈಕ್ವೇಶನ್ ಅಲ್ಲಿ ತಗೊಳ್ತೇನೆ. ಆಮೇಲೆ ಏನಾಗ್ತದೆ, ಅಗೇನ್ ಫ್ರಮ್ ಈಕ್ವೇಶನ್ 1 ನಮಗೆ ಫೈನಲಿ v1 ಮತ್ತೆ v2 ಗೆ ಎಕ್ಸ್ಪ್ರೆಷನ್ ಬೇಕು. ಬಟ್ ಇದು ತುಂಬಾ ಸಿಂಪಲ್ ಈಕ್ವೇಶನ್ ಆಯಿತು. ದಿಸ್ ಈಸ್ ಇನ್ ಟರ್ಮ್ಸ್ ಆಫ್ ವೆಲಾಸಿಟೀಸ್ ಓನ್ಲಿ, ನಾಟ್ ಇನ್ ಟರ್ಮ್ಸ್ ಆಫ್ ಮಾಸ್. ಅದಕ್ಕೆ ನಮಗೆ ಇದನ್ನು ಫರ್ದರ್ ಮಾಡಿಫಿಕೇಶನ್ ಮಾಡ್ತೇನೆ. ಸೊ ಫ್ರಮ್ ಈಕ್ವೇಶನ್ 1 m1 v1 ಪ್ಲಸ್ m2 v2 ಜಾಗದಲ್ಲಿ u1 ಪ್ಲಸ್ v1 ಹಾಕೋದು. ಇದರಿಂದ ದಿಸ್ ಇಸ್ ಫ್ರಮ್ ಈಕ್ವೇಶನ್ 3. ಈ ಎಬೋ ಈಕ್ವೇಶನ್ ಇದೆಲ್ಲ ಇದರ ವ್ಯಾಲ್ಯೂನ ನೀವು ಇಲ್ಲಿ ಬರೀತಾ ಇರ್ತೀರಿ. ಇದರ ವ್ಯಾಲ್ಯೂ ಎಷ್ಟಿದೆ, u1 v1 ಇಲ್ಲಿ ಬನ್ನಿ. ಆಮೇಲೆ ಬ್ರಾಕೆಟ್ ಓಪನ್ ಮಾಡಿ ಮಲ್ಟಿಪ್ಲಿಕೇಶನ್ ಮಾಡಿ m2 u1 ಪ್ಲಸ್ m2 v1 ಆಯಿತು. m1 u1 ಹಾಗೆ. ಆಮೇಲೆ ಈ ಎರಡು ಟರ್ಮ್ ನೋಡಿ m1 v1 m2 v1. ಇದರಲ್ಲಿ v1 ಕಾಮನ್ ಇದೆ ಅಲ್ವಾ, ಹಾಗಾಗಿ v1 ಕಾಮನ್ ತೆಗೆದರೆ m1 ಪ್ಲಸ್ m2 ಮಾತ್ರ ಉಳಿತು ಬ್ರಾಕೆಟ್ ನಲ್ಲಿ. m2 u1 ಇದನ್ನ ಅಗೇನ್ ಟ್ರಾನ್ಸ್ಪೋಸ್ ಮಾಡಿ. ಇಲ್ಲಿ m1 u1 ಆಲ್ರೆಡಿ ಇತ್ತು, ಮೈನಸ್ m2 u1 ಉಳಿತು. ಆಮೇಲೆ u1 ಕಾಮನ್ ತೆಗಿಬಹುದು, m1 ಮೈನಸ್ m2 ಆಯಿತು. ಸೊ ಫೈನಲಿ v1 is equal to m1 minus m2 into u1 divided by m1 plus m2. Final velocity of second object, that is v1. ಈಗ ನನಗೆ ಫೈನಲ್ ವೆಲಾಸಿಟಿ ಆಫ್ ಸೆಕೆಂಡ್ ಬಾಡಿ ದಟ್ ಇಸ್ b, ಅದು v2, ಅದಕ್ಕೆ ಎಕ್ಸ್ಪ್ರೆಷನ್ ತೆಗಿಬೇಕು. ಸೊ ಅಗೇನ್ ಫ್ರಮ್ ಯೂಸಿಂಗ್ ಈಕ್ವೇಶನ್ 1 m1 v1, ಇಲ್ಲಿ v1 ವ್ಯಾಲ್ಯೂ ಆಗಿದೆ ಫ್ರಮ್ ಈಕ್ವೇಶನ್ 3. v1 ವ್ಯಾಲ್ಯೂ ಏನಾಗುತ್ತೆ, v2 minus u1 ಆಗುತ್ತೆ. ಹಾಗಾಗಿ v2 minus u1 ಇದೆಲ್ಲಿಂದ ಹಾಕಿದ್ದು, ದಿಸ್ ಇಸ್ ಯೂಸಿಂಗ್ ಈಕ್ವೇಶನ್ ನಂಬರ್ 3. ಇಲ್ಲಿ ನಾನು ಥರ್ಡ್ ಈಕ್ವೇಶನ್ ಅನ್ನ ಯೂಸ್ ಮಾಡಿದ್ದೇನೆ ಅಂತ ಹೇಳಿ ಅರ್ಥ ಈ ಜಾಗದಲ್ಲಿ, ಸರಿನಾ. ಪ್ಲಸ್ m2 v2 is equal to m1 u1, ಇದಷ್ಟು ಕೂಡ ಸೇಮ್ ಇದೆ. ಆಮೇಲೆ ಈ ಬ್ರಾಕೆಟ್ ಓಪನ್ ಮಾಡಿದ್ರೆ m1 v2 minus m1 u1 ಪ್ಲಸ್ m2 v2 is equal to m1 u1 ಅಷ್ಟು ಉಳಿತು. ನೆಕ್ಸ್ಟ್ ಸ್ಟೆಪ್ ನಲ್ಲಿ ಏನ್ ಮಾಡಿದ್ದಾರೆ ನೋಡಿ. ಸೊ m1 v2 ಪ್ಲಸ್ m2 v2 ಅಂದ್ರೆ ಮೈನಸ್ m1 u1 ಇದೆಲ್ಲ ಅದನ್ನ ನಾನು ಮತ್ತೆ ಟ್ರಾನ್ಸ್ಪೋಸ್ ಮಾಡ್ತೇನೆ. ಇಲ್ಲಿ ಬಂದ್ರೆ ಇದು 2 times m1 u1 ಆಗ್ತದೆ. m1 u1 ಪ್ಲಸ್ m1 u1. ಅದೇ ತರ LHS ನಲ್ಲಿ v2 ಕಾಮನ್ ಸಿಗ್ತದೆ, ಆಗ m1 ಪ್ಲಸ್ m2 ಇಂಟು v2 ಅಂತ ಹೇಳಿ ಬರೀಬಹುದು. ನಮ್ಗೆ ಯಾವುದಕ್ಕೆ ಎಕ್ಸ್ಪ್ರೆಷನ್ ಬೇಕಿತ್ತು, ವೆಲಾಸಿಟಿ v2, ಹಾಗಾಗಿ ಉಳಿದೆಲ್ಲ ಟರ್ಮ್ ಆಚೆ ಸೆಟ್ ತಗೊಂಡ್ರೆ v2 is equal to 2 times m1 u1 divided by m1 plus m2. ಇಷ್ಟಾದ್ಮೇಲೆ ಎರಡು ಸ್ಪೆಷಲ್ ಕೇಸ್ ಅನ್ನು ಕನ್ಸಿಡರ್ ಮಾಡೋಣ. ಇಫ್ m1 is equal to m2, ಈ ಡಯಾಗ್ರಾಮ್ ಪ್ರಕಾರ m1 ಮತ್ತು m2 ನಾಟ್ ಈಕ್ವಲ್ ಅಂತ ಹೇಳಿದ್ರೆ ಅಲ್ವಾ. ಸಪೋಸ್ ಇಫ್ m1 is equal to m2, ಎರಡರದ್ದು ಮಾಸ್ ಸೇಮ್ ಇದ್ರೆ ಅದರ ಫೈನಲ್ ವೆಲಾಸಿಟೀಸ್ ಏನಾಗ್ತದೆ ಆಫ್ಟರ್ ದ ಕೊಲಿಷನ್. What we get, you have to look for this equation v1, m1 ಮತ್ತೆ m2 value same. So m1 ಮತ್ತೆ m2 same ಆದ್ರೆ this difference will become 0, ಅಂದ್ರೆ v1 is 0. ಅದೇ ತರ ನೋಡಿ ಬರ್ದಿದ್ದೇನೆ v1 is 0. ಆಮೇಲೆ ಈ ಈಕ್ವೇಶನ್ ಪ್ರಕಾರ what happens to the final velocity of second object? So m1 is equal to m2 ಆದಾಗ ಇಲ್ಲಿ m1 is equal to m2 ಆದಾಗ 2 times m1 ಆಯಿತು. ಇಲ್ಲಿ ಕೂಡ 2 times m1 ಅಂತ ಬಂದ್ರೆ 2 times m1 2 times m1 ಕ್ಯಾನ್ಸಲ್ ಆಯಿತು, u1 ಉಳಿತು. ಹಾಗಾಗಿ v2 is u1. So overall conclusion, if the masses are same after the collision, first body comes to rest, second body moves with the velocity of the first. ಇನ್ನೊಂದು ಕೇಸ್ ತಗೊಳ್ಳುವ. If m2 is very large compared to m1, again from this equation for v1, m2 is very greater ಅಲ್ವಾ, ಹಾಗಾಗಿ ಇಲ್ಲಿ
m1 ಅನ್ನು ನೆಗ್ಲೆಕ್ಟ್ ಮಾಡ್ಬೋದು. ಅದೇ ರೀತಿ ಇಲ್ಲೂ ಕೂಡ m1 ಅನ್ನು ನೆಗ್ಲೆಕ್ಟ್ ಮಾಡ್ಬೋದು. ಆಗ m2 ಡಿವೈಡೆಡ್ u1 ಡಿವೈಡೆಡ್ ಬೈ m2 ಇದೆ. ನೆಗೆಟಿವ್ ಸೈನ್ ಇದೆ, m2 m2 ಕ್ಯಾನ್ಸಲ್ ಆಗಿ ಮೈನಸ್ u1 ಉಳಿತದೆ. ಸೊ v1 ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಮೈನಸ್ u1 ಆಯಿತು. ಸರಿ ಅಲ್ವಾ? ಹಾಗಾದರೆ ಒಂದು ಎಕ್ಸಾಂಪಲ್ ತಗೊಂಡಿದ್ದನ್ನು ಕಲ್ತ್ಕೊಳ್ಳ. ಒಂದು ಆನೆ ಇದೆ, ಇರುವೆ ಬಂದದಕ್ಕೆ ಗೊತ್ತುತ್ತೆ. ಆಗ ಏನಾಗ್ತದೆ? ಆನೆ ವೆಲಾಸಿಟಿ ಚೇಂಜ್ ಆಗ್ತದಾ? ಇಲ್ಲ. ಬಟ್ ಇರುವೆ ವೆಲಾಸಿಟಿ ಏನಿತ್ತಲ್ವ ಅದು ರಿವರ್ಸ್ ಡೈರೆಕ್ಷನ್ಲಿ ಬರುತ್ತೆ. ಅಂದರೆ ಫೈನಲ್ ವೆಲಾಸಿಟಿ ಆಫ್ ದಟ್ ಆ್ಯಂಡ್ ಈಸ್ ಈಕ್ವಲೆಂಟ್ ಅಪೋಸಿಟ್ ಟು ದಿ ಇನಿಷಿಯಲ್ ವೆಲಾಸಿಟಿ ಆಫ್ ಇಟ್ ಸೆಲ್ಫ್. ಅದೇ ಥರ ಆನೆ ಫಸ್ಟಿಗೂ ರೆಸ್ಟಲ್ಲೇ ಇದ್ದಿರ್ಬೋದು, ಇರುವೆ ಬಂದು ಗುದ್ದಿದ ಮೇಲೆ ಕೂಡ ಅದು ರೆಸ್ಟಲ್ಲೇ ಇರ್ತದೆ. ಸೊ v2 ಇಸ್ 0. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ, ಒನ್ ಡೈಮೆನ್ಷನಲ್ ಕೊಲಿಷನ್ ಬಟ್ ದ ಕೇಸ್ ಇಸ್ ಇನ್ಎಲಾಸ್ಟಿಕ್. ಇನ್ಎಲಾಸ್ಟಿಕ್ ಅಲ್ಲಿ ಕೈನೆಟಿಕ್ ಎನರ್ಜಿ ಮಾತ್ರ ಕನ್ಸಿಡರ್ ಆಗೋದಿಲ್ಲ, ನಾವು ಡಿಫರೆನ್ಸಸ್ ಅಲ್ಲಿ ಕಲ್ತಿದ್ದೇವೆ. ಸೊ ದಿಸ್ ಇಸ್ ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್. ಈ ಇಕ್ವೇಶನ್ ಸೇಮ್ ಇದೆ. ಅದೇ ನೀವು ಕೈನೆಟಿಕ್ ಎನರ್ಜಿ ಕನ್ಸರ್ವೇಷನ್ ಪ್ರಿನ್ಸಿಪಲ್ ಬರೆದ್ರೆ ಫೈನಲ್ ಕೈನೆಟಿಕ್ ಎನರ್ಜಿ sum of final kinetic energy is less than sum of initial kinetic energy. Before the collision ಅದರ kinetic energy ಜಾಸ್ತಿ ಇರ್ತದೆ, after the collision kinetic energy ಕಡಿಮೆ ಇರ್ತದೆ. ಈಗ ಒಂದು ಅಸ್ಯೂಮ್ ಮಾಡುವ, ಸಪೋಸ್ u2 is 0, initial velocity of the second object. u2 ಅಂತ ಹೇಳಿದ್ರೆ initial velocity of second object, ಅದು 0 ಇದ್ರೆ ಈ ಇಕ್ವೇಶನ್ ಪ್ರಕಾರ ಏನಾಗ್ತದೆ? m1 u1 plus m2 v2 is equal to m1 u1 ಮಾತ್ರ ಉಳಿತದೆ. ಇದಿಷ್ಟು ಟರ್ಮ್ ವ್ಯಾಲ್ಯೂ 0 ಆಯಿತು. If the collision is completely inelastic, ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, the collision is completely inelastic, the two bodies having masses m1 and m2 after collision stick together and move as one particular body. ಹಾಗಾಗಿ ಟೋಟಲ್ ಮಾಸ್ ಏನಾಗ್ತದೆ ಸೆಕೆಂಡ್ ಆಫ್ಟರ್ ದ ಕೊಲಿಷನ್ m1 plus m2 ಅಂದ್ರೆ ಒಂದು ಸಿಂಗಲ್ ಸಿಸ್ಟಮ್ ಆಗಿ ಅದು ನಮಗೆ ಕಾಣ್ತದೆ. ಸೊ ಲೆಟ್ ದೆನ್ v1 is equal to v2 is equal to v. ಅಂದರೆ ಫೈನಲ್ ವೆಲಾಸಿಟಿ v1 ಮತ್ತು v2 ಅಂದರೆ ಸೆಪರೇಟ್ ಇರುವುದಿಲ್ಲ, ಅದು ಒಂದು ಕಾಮನ್ ವೆಲಾಸಿಟಿ ಅಂತ ಅದಕ್ಕೆ v ಅಂತ ತಗೊಳ್ತೀವಿ. ಸೊ ಫ್ರಮ್ ಈಕ್ವೇಶನ್ 3, ಇದು ನಾನು ಈಕ್ವೇಶನ್ 3 ಅಂತ ಹೇಳಿ ಯೂಸ್ ಮಾಡಿದ್ರೆ ಇಲ್ಲಿ v1 ಮತ್ತು v2 ಇರೋ ಜಾಗದಲ್ಲಿ v ಹಾಕಿ ಆಗೇನಾಗ್ತದೆ v ಕಾಮನ್ ತೆಗಿಬೋದು, m1 plus m2 ಮಾತ್ರ ಉಳಿತದೆ. ಸರಿ ಅಲ್ವಾ? RHS ಸೇಮ್ ಇದೆ. ನಮಗೆ ಫೈನಲ್ ವೆಲಾಸಿಟಿ ಅದಕ್ಕೆ ಎಕ್ಸ್ಪ್ರೆಷನ್ ಬೇಕಿತ್ತು, ರಿಅರೇಂಜ್ ಮಾಡಿ v is equal to m1 u1 divided by m1 plus m2. Loss in kinetic energy is directly obtained, which you can even derive. So difference in the kinetic energy, because ಇಲ್ಲಿ ಜಾಸ್ತಿ ಇಲ್ಲಿ ಕಡಿಮೆ ಇದೆ ಅಲ್ವಾ? So difference in the kinetic energy is half within bracket m1 m2 divided by m1 plus m2 multiplied by u1 square. So ಇದಿಷ್ಟು inelastic collision in one dimension. So finally collision in two dimension we are considering elastic collision case. ಈ ಡಯಾಗ್ರಾಮ್ ಅಲ್ಲಿ ನೋಡಿದ್ರೆ ಒಂದು 2 ಡೈಮೆನ್ಷನಲ್ ಪ್ಲೇನ್ ಬರ್ತದೆ. ಆಬ್ಜೆಕ್ಟ್ ಹ್ಯಾವಿಂಗ್ ಮಾಸ್ m2 that is b, initial at rest u2 is 0, only a is moving with initial velocity u1 having mass m1 towards the second object that is b. ಹೀಗೆ ಹೋಗುವಾಗ ನೀವೊಂದು ಕ್ಯಾರಮಿನ ಎಕ್ಸಾಂಪಲ್ ತಗೊಳ್ಳಿ. ಕ್ಯಾರಮ್ ಪ್ಲೇ ಗೊತ್ತಿದೆ ಅಲ್ವಾ? b will move in this direction, A after collision may move in this direction, making certain angle, say theta 1 with x-axis, and B will make certain angle theta 2 again with x-axis. So ಹಾಗಾಗಿ ಇಲ್ಲಿ ನಮಗೆ ಕಾಂಪೋನೆಂಟ್ ಸಿಗ್ತದೆ. ಮೊಮೆಂಟಮ್ ಇಸ್ ವೆಕ್ಟರ್ ಕ್ವಾಂಟಿಟಿ, ಅದಕ್ಕೆ ನಮಗೆ ಕಾಂಪೋನೆಂಟ್ ಸಿಗುತ್ತೆ. ಯಾಕಂದ್ರೆ ಆಬ್ಜೆಕ್ಟ್ A is neither moving towards x nor along y. So in between x and y ಇದೆ, ಹಾಗಾಗಿ ನಾವು ಅದನ್ನ ಕಾಂಪೋನೆಂಟ್ ತೆಗಿಬಹುದು. The component along x axis is taken as v1 cos theta 1, ಅದೇ ತರ along y v1 sin theta 1. ಆಮೇಲೆ ಸೆಕೆಂಡ್ ಆಬ್ಜೆಕ್ಟ್ b ಗೆ along x direction v2 cos theta 2, along y direction it is v2 sin theta 2. ಸೊ ಇದಿಷ್ಟು ಡಯಾಗ್ರಾಮ್. ಈಗ ನಮಗೆ ಗೊತ್ತಿದೆ ಇದು ಇಲಾಸ್ಟಿಕ್ ಕೊಲಿಷನ್ ಆದ್ರಿಂದ ಕೈನೆಟಿಕ್ ಎನರ್ಜಿ ಮತ್ತೆ ಮೊಮೆಂಟಮ್ ಎರಡು ಕೂಡ ಕನ್ಸರ್ವ್ ಆಗಬೇಕು. ಅದಕ್ಕೆ ನಾನು ಸೆಪರೇಟ್ ಎಕ್ಸ್ಪ್ರೆಷನ್ ಅನ್ನು ಬರೆದಿದ್ದೇನೆ. ಸೊ ಈಗ ಎಕ್ಸ್ ಆಕ್ಸಿಸ್ ನಲ್ಲಿ look at the diagram, v1 cos theta 1
V2 cos theta 2 ಸೇಮ್ ಡೈರೆಕ್ಷನ್ ಇದೆ, ಹಾಗಾಗಿ ನಾನು ಇದನ್ನು ಕೂಡ ಆಡ್ ಮಾಡಿದ್ದೆ. ಅದೇ y ಡೈರೆಕ್ಷನ್ ಅಲ್ಲಿ ಎರಡು ಕೂಡ ಅಪೋಸಿಟ್ ಡೈರೆಕ್ಷನ್, v1 sin theta 1, v2 sin theta 2, they are in opposite direction. Okay, but initial momentum is 0 ಅಲ್ವಾ. ಆಮೇಲೆ ಇದನ್ನ ನಾನು ಟ್ರಾನ್ಸ್ಫರ್ ಮಾಡಿದ್ರೆ I will get m1 v1 sin theta 1 is equal to m2 v2 sin theta 2. ಅದಾದ್ಮೇಲೆ ಕೈನೆಟಿಕ್ ಎನರ್ಜಿ ಕೂಡ ಕನ್ಸರ್ವ್ ಆಗುತ್ತೆ. ಬಟ್ ಇಲ್ಲಿ ಹಾಫ್ m1 v1 ಸ್ಕ್ವೇರ್ ಪ್ಲಸ್ 0, ಯಾಕಂದ್ರೆ ಸೆಕೆಂಡ್ ಆಬ್ಜೆಕ್ಟ್ u2 ವ್ಯಾಲ್ಯೂ 0 ಅಲ್ಲ, ಹಾಗಾಗಿ ಇದರ ಕೈನೆಟಿಕ್ ಎನರ್ಜಿ 0 ಆಯಿತು. ಸೊ ರಿಮೈನಿಂಗ್ ಇಸ್ ಟೋಟಲ್ final kinetic energies. Okay, so this is all regarding your work energy and power. We shall solve numerical problems. A pump on the ground floor of a building can pump up water to fill a tank of volume 30 meter cube in 15 minutes. If the tank is 40 meter above the ground and the efficiency of the pump is 30%, how much electric power is consumed by the pump? ಈ ಕ್ವಶನ್ ಅಲ್ಲಿ ಇನ್ಪುಟ್ ಪವರ್ ಕನ್ಸ್ಯೂಮ್ಡ್ ಬೈ ದ ಪಂಪ್ ಕೇಳಿದ್ದಾರೆ. ಸೊ ಇನ್ಪುಟ್ ಪವರ್ ಅನ್ನು ಕಂಡುಹಿಡಿಯಲಿಕ್ಕೆ ನಮ್ಮ ಹತ್ರ ಎಫಿಷಿಯನ್ಸಿ ಫಾರ್ಮುಲಾ ಇದೆ. ಎಫಿಷಿಯನ್ಸಿ ಅಂತ ಹೇಳಿದ್ರೆ ಔಟ್ಪುಟ್ ಪವರ್ ಡಿವೈಡೆಡ್ ಬೈ ಇನ್ಪುಟ್ ಪವರ್. ಸೊ these are the data given in the question. ಏನೇನು ಕೊಟ್ಟಿದ್ದಾರೆ? ವಾಲ್ಯೂಮ್ ಆಫ್ ವಾಟರ್ ಕೊಟ್ಟಿದ್ದಾರೆ, that is V 30 meter cube. Time to fill this much of water is given 15 minutes. ಅದನ್ನು ನಾನು ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡಿ SI ಯೂನಿಟ್ ನಲ್ಲಿ ಬರೆದಿದ್ದೇನೆ as 900 seconds. Height of the tank is given from the ground floor 40 meter. ಆ ಇಂಜಿನ್ ಅಥವಾ ಮೋಟರ್ ಎಷ್ಟು ಎಫಿಷಿಯೆಂಟ್ ಅಂತ ಹೇಳಿದ್ದಾರೆ, ಅದರ ಎಫಿಷಿಯನ್ಸಿ 30%, ಅಂದರೆ 0.3. ಡೆನ್ಸಿಟಿ ಆಫ್ ವಾಟರ್ ನಮಗೆ ಗೊತ್ತಿದೆ 1000 kg/m³. ಇನ್ಪುಟ್ ಪವರ್ ಅನ್ನ ಕಂಡುಹಿಡಬೇಕಲ್ವಾ. ಸೊ ಇಲ್ಲಿ ನಾನು 4 ಫಾರ್ಮುಲಾನ ಯೂಸ್ ಮಾಡಬೇಕಾಗುತ್ತೆ. ಯಾಕೆ 4 ಫಾರ್ಮುಲಾ ಬೇಕು ಅಂತೇಳಿ ಅರ್ಥ ಮಾಡ್ಕೊಳ್ಳಿಕ್ಕೆ ರಿವರ್ಸ್ ಆರ್ಡರ್ ಅಲ್ಲಿ ನೋಡ್ತಾ ಹೋಗಿ. ನಮಗೆ ಲಾಸ್ಟ್ ಫಾರ್ಮುಲಾದಲ್ಲಿ ಎಫಿಷಿಯನ್ಸಿ ಈಟಾ ಇಸ್ ಈಕ್ವಲ್ ಟು ಔಟ್ಪುಟ್ ಪವರ್ ಡಿವೈಡೆಡ್ ಬೈ ಇನ್ಪುಟ್ ಪವರ್ ಅಂತ ಹೇಳಿ ಇದೆ. ನಮಗೆ ಬೇಕಾಗಿದ್ದು ಅನ್ನೋನ್ ಇನ್ಪುಟ್ ಪವರ್. ನೀವು ಒಂದು ಅನ್ನೋನ್ ಅನ್ನ ಫೈಂಡ್ ಔಟ್ ಮಾಡಲಿಕ್ಕೆ ನಿಮಗೆ ಈ ಎರಡು ಟರ್ಮ್ ನಿಮಗೆ ಗೊತ್ತಿರಬೇಕು, ಇದರ ವ್ಯಾಲ್ಯೂ ನಿಮಗೆ ಗೊತ್ತಿರಬೇಕು. ಸೊ ಒಂದು ಫಾರ್ಮುಲಾದಲ್ಲಿ ಒಂದು ಅನ್ನೋನ್ ಕಂಡುಹಿಡಿಯಲಿಕ್ಕೆ ಆಗ್ತದೆ ಅಲ್ವಾ, ಅದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಆದರೆ ಎಫಿಷಿಯನ್ಸಿ ಗೊತ್ತಿದೆ, ಔಟ್ಪುಟ್ ಪವರ್ ಎಷ್ಟು ಅಂತ ಹೇಳಿ ಗೊತ್ತಿಲ್ಲ. ಆ ಪಂಪ್ ಇದು ಔಟ್ಪುಟ್ ಪವರ್ ಎಷ್ಟು ಅಂತ ಹೇಳಿ ಫೈಂಡ್ ಔಟ್ ಮಾಡಲಿಕ್ಕೆ ನಮಗೆ ಪವರ್ ಇಸ್ ಈಕ್ವಲ್ ಟು ವರ್ಕ್ ಡನ್ ಡಿವೈಡೆಡ್ ಬೈ ಟೈಮ್ ಫಾರ್ಮುಲಾನ ಯೂಸ್ ಮಾಡ್ತದೆ. ಅಗೇನ್ ಎಷ್ಟು ವರ್ಕ್ ಮಾಡಬೇಕದು, ಗ್ರೌಂಡ್ ಲೆವೆಲಿಂದ ಅಷ್ಟು ಹೈಟ್ನಲ್ಲಿರೋ ಟ್ಯಾಂಕಿಗೆ ವಾಟರ್ನ ಫಿಲ್ ಮಾಡಲಿಕ್ಕೆ ಎಷ್ಟು ವರ್ಕ್ ಮಾಡಬೇಕು ಅಗೇನ್ಸ್ಟ್ ದ ಫೋರ್ಸ್ ಆಫ್ ಗ್ರಾವಿಟಿ. ಅದಕ್ಕೋಸ್ಕರ ನಮಗೆ W ಇಸ್ ಈಕ್ವಲ್ ಟು mgh ಫಾರ್ಮುಲಾ ತಗೊಂಡಿದ್ದಾರೆ. ಆಮೇಲೆ ಇಲ್ಲಿ G ವ್ಯಾಲ್ಯೂ ಗೊತ್ತಿದೆ 9.8 ಅಂತ ನೀವು ಅಸ್ಯೂಮ್ ಮಾಡಬೇಕಾಗುತ್ತೆ. H ವ್ಯಾಲ್ಯೂ ಕೊಟ್ಟಿದ್ದಾರೆ, ಆದರೆ ಮಾಸ್ ಗೊತ್ತಿಲ್ಲ. ಆ ಮಾಸ್ ಕಂಡುಹಿಡಿಯೋದಕ್ಕೆ ಮತ್ತೆ ನಾನು ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಆಲ್ರೆಡಿ ಕೊಟ್ಟಿದ್ದಾರೆ, ಡೆನ್ಸಿಟಿ ಗೊತ್ತಿದೆ. ಹಾಗಾಗಿ ಫಸ್ಟಿಗೆ ನಾನು ಮಾಸ್ ಕಂಡುಹಿಡಿಬೇಕು. ಮಾಸ್ ಕಂಡುಹಿಡಿದಾದ್ಮೇಲೆ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ ವರ್ಕ್ ಸಿಗುತ್ತೆ. ಆ ವರ್ಕನ್ನು ಟೈಮ್ನಲ್ಲಿ ಡಿವೈಡ್ ಮಾಡಿದ್ರೆ ನನಗೆ ಏನು ಸಿಗುತ್ತೆ, ಪವರ್ ಸಿಗುತ್ತೆ. ದಟ್ ಇಸ್ ನಥಿಂಗ್ ಬಟ್ ದ ಔಟ್ಪುಟ್ ಪವರ್. ಆಮೇಲೆ ಫೋರ್ತ್ ಫಾರ್ಮುಲಾ ಯೂಸ್ ಮಾಡಿದ್ರೆ ಐ ಕ್ಯಾನ್ ಫೈಂಡ್ ಔಟ್ ವಾಟ್ ಇಸ್ ದಿ ಇನ್ಪುಟ್ ಪವರ್. ಓಕೆ, ಲೆಟ್ ಅಸ್ ಪ್ರೊಸೀಡ್ ಟು ದಿ ಸೊಲ್ಯೂಷನ್ ಸೆಕ್ಷನ್. ನೋಡ್ಕೊಳ್ಳಿ, ಮಾಸ್ ಆಫ್ ದ ವಾಟರ್ ಪಂಪ್ ಇಸ್ ಗಿವನ್. ಸೊ ಫಸ್ಟ್ ಫಾರ್ಮುಲಾ ಇದೆಯಲ್ಲ ಅದನ್ನ ರಿಅರೇಂಜ್ ಮಾಡ್ತೇನೆ. ಮಾಸ್ ಇಸ್ ಈಕ್ವಲ್ ಟು ಡೆನ್ಸಿಟಿ ಇಂಟು ವಾಲ್ಯೂಮ್ ಅಂತ ಹೇಳಿ ಬರೆಯುವ. ಸೊ ಮಾಸ್ ಇಸ್ ಈಕ್ವಲ್ ಟು ಡೆನ್ಸಿಟಿ ಇಂಟು ವಾಲ್ಯೂಮ್ ಅಂದ್ರೆ ಡೆನ್ಸಿಟಿ ವ್ಯಾಲ್ಯೂ ಇಸ್ 1000, ವಾಲ್ಯೂಮ್ ವ್ಯಾಲ್ಯೂ ಗೊತ್ತಿದೆ 30 ಮೀಟರ್ ಕ್ಯೂಬ್. ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ 3 ಇಂಟು 10⁴ kg ಅಂತ ಹೇಳಿ ಬರ್ತದೆ. ಆಮೇಲೆ ಔಟ್ಪುಟ್ ಪವರ್ ಬೇಕು. ಸೊ ನಾನು ನೆಕ್ಸ್ಟ್ ಫಾರ್ಮುಲಾ ಯೂಸ್ ಮಾಡುವ. P0 is equal to W by T. ಇಲ್ಲಿ ಫಾರ್ಮುಲಾ ನಂಬರ್ 2 and 3 is combined. ಎರಡನ್ನೂ ಕೂಡ ಕಂಬೈನ್ ಮಾಡಿ ಬರ್ತಾ ಇದ್ದೇನೆ. W ಅಂತ ಹೇಳಿದ್ರೆ mgh ಡಿವೈಡೆಡ್ ಬೈ ಟೈಮ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ ಎಲ್ಲ ನಿಮಗೆ ಇಷ್ಟು ಆನ್ಸರ್ ಸಿಗ್ತದೆ ಇನ್ ಟರ್ಮ್ಸ್ ಆಫ್
1. ಆಮೇಲೆ ಲಾಸ್ಟ್ ಫೈನಲ್ ಫಾರ್ಮುಲಾ, ಫೋರ್ತ್ ಫಾರ್ಮುಲಾ ಎಫಿಷಿಯನ್ಸಿ ಕಂಡುಹಿಡಿಯಲಿಕ್ಕೆ ಇನ್ಪುಟ್ ಪವರ್ ಅನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಫಾರ್ಮುಲಾ Pi is equal to P0 divided by eta. So ಈ ವ್ಯಾಲ್ಯೂ ಡಿವೈಡೆಡ್ ಬೈ 0.3 ಆಯಿತು. ಇಷ್ಟು ವ್ಯಾಲ್ಯೂ ಸಿಗ್ತದೆ. ಬೇಕಿದ್ರೆ ನೀವು ಅದನ್ನು ಕಿಲೋವ್ಯಾಟ್ ನಲ್ಲಿ ಕೂಡ ಎಕ್ಸ್ಪ್ರೆಸ್ ಮಾಡ್ಬೋದು. ಗೊತ್ತಾಗಲಿಲ್ಲ ಅಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡಿ. ಸೊ ದಟ್ ಇಟ್ ಸೆಲ್ಫ್ ಇಸ್ ದಿ ಫೈನಲ್ ಆನ್ಸರ್. The blades of a windmill sweep out a circle of area A. Sub question: if the wind flows at a velocity v perpendicular to the circle, what is the mass of the air passing through it in time t? Sub question B: what is the kinetic energy of the air? Sub question C: assume that the windmill converts 25% of the wind's energy into electrical energy and that area A equal to 30 meters square, velocity v is 36 kilometer per hour and the density of air is 1.2 kg per meter cube. What is the electrical power produced? ಈ ಕ್ವೆಶ್ಚನ್ ಅಲ್ಲಿ ಏನಿದೆ, ಒಂದು ಗಾಳಿ ಯಂತ್ರ ಇದೆ. ಗಾಳಿ ಯಂತ್ರದ ರೆಕ್ಕೆಗಳು ಹೀಗೆ ತಿರುಗುವಾಗ ಒಂದು ಸರ್ಕ್ಯುಲರ್ ಏರಿಯಾನ ಅದು ಕವರ್ ಮಾಡುತ್ತಲ್ವಾ. ಈಗ ಗಾಳಿಯ ಡೈರೆಕ್ಷನ್, ಸಪೋಸ್ ಇದು ವಿಂಡ್ ಮಿಲ್ಲಿನ ಬ್ಲೇಡ್ ಅಂತ ಆದರೆ ಇದು ಹೀಗೆ ತಿರುಗ್ತಾ ಇದೆ, ಗಾಳಿ ಹೀಗೆ ಬರ್ತಾ ಇದೆ, ಪರ್ಪೆಂಡಿಕ್ಯುಲರ್ ಆಗಿ ಬರ್ತಾ ಇದ್ರೆ ಏನೆಲ್ಲ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ, ಇದಿಷ್ಟು ಏರಿಯಾ ಕವರ್ ಮಾಡುತ್ತಲ್ಲ ಸರ್ಕ್ಯುಲರ್ ಏರಿಯಾ, ಅದರಲ್ಲಿ ಎಷ್ಟು ತೂಕದ ಗಾಳಿ ಪಾಸ್ ಆಗುತ್ತೆ ಒಂದು ಕ್ವಶನ್. ಅದು ಗಾಳಿ ಎಷ್ಟೋ ಸ್ಪೀಡ್ ನಲ್ಲಿ ಬರ್ತಾ ಇದೆಯಲ್ಲ, ಅದಕ್ಕೆ ಎಷ್ಟು ವೆಲಾಸಿಟಿ ಇದೆ, ಅದರ ಕೈನೆಟಿಕ್ ಎನರ್ಜಿಯನ್ನ ಕೇಳಿದ್ದಾರೆ. ಕೈನೆಟಿಕ್ ಎನರ್ಜಿ ಆಫ್ ದಿ ಏರ್ ಪಾಸಿಂಗ್ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಈ ವಿಂಡ್ ಎನರ್ಜಿಯನ್ನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಬೇಕಿದ್ರೆ ಎಷ್ಟು ಪವರ್ ಪ್ರೊಡ್ಯೂಸ್ ಆಯಿತು ಅಂತ ಹೇಳಿ ಕೇಳಿದ್ದಾರೆ. ಈ ಮೂರು ಅನ್ನೋನ್ ಇದೆ. ಈಗ ಫಸ್ಟಿಗೆ ನಾನು ವಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡ್ತೀನಿ. ವಾಲ್ಯೂಮ್ ಆಫ್ ಏರ್ ಪಾಸಿಂಗ್ ಥ್ರೂ ದಿ ಸರ್ಕ್ಯುಲರ್ ಏರಿಯಾ ಪರ್ ಸೆಕೆಂಡ್. ನೆನ್ಪಿಟ್ಕೊಳ್ಳಿ, ಜಸ್ಟ್ ವಾಲ್ಯೂಮ್ ಅಲ್ಲ, ವಾಲ್ಯೂಮ್ ಆಗಿದ್ರೆ ಏರಿಯಾ ಇಂಟು ಹೈಟ್ ಅಂತ ಹೇಳಿ ಬರುತ್ತದೆ. ಬಟ್ ಇಲ್ಲಿ ವಾಲ್ಯೂಮ್ ಪಾಸಿಂಗ್ ಪರ್ ಸೆಕೆಂಡ್, ಪರ್ ಯೂನಿಟ್ ಟೈಮ್ ನಲ್ಲಿ ಎಷ್ಟು ಅಂತ ಹೇಳಿ ನಮಗೆ ಫೈಂಡ್ ಔಟ್ ಮಾಡಬೇಕಲ್ವಾ. ಹಾಗಾಗಿ ವಾಲ್ಯೂಮ್ ವಿ ಇಸ್ ಈಕ್ವಲ್ ಟು ಏರಿಯಾ ಇಂಟು ವೆಲಾಸಿಟಿ ಅಂತ ಹೇಳಿ ಬರ್ತದೆ. ನೀವು ಡೈಮೆನ್ಷನ್ ಅಥವಾ ನೀವು ಯೂನಿಟ್ ನೋಡಿದ್ರೆ ವಾಲ್ಯೂಮ್ ಯೂನಿಟ್ ಮೀಟರ್ ಕ್ಯೂಬ್, ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಏರಿಯಾ ಮೀಟರ್ ಸ್ಕ್ವೇರ್, ವೆಲಾಸಿಟಿಗೆ ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಆಯ್ತು. ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಅಂತ ಹೇಳಿದ್ರೆ ಏನು, ವಾಲ್ಯೂಮ್ ಪರ್ ಸೆಕೆಂಡ್ ಆಯ್ತಲ್ವಾ. ಓಕೆ, ಆಮೇಲೆ ನೆಕ್ಸ್ಟ್ ಏನ್ ಕಂಡುಹಿಡಿದಾನೆ, ಮಾಸ್. ಇಲ್ಲಿ ಯಾಕೆ ನಾನು ವ್ಯಾಲ್ಯೂಸ್ ಅನ್ನ ಕಂಡುಹಿಡಿಯುತ್ತಿಲ್ಲ ಅಂತ ಹೇಳಿದ್ರೆ ನನಗೆ ಯಾವ್ದು ಕೂಡ ಟೈಮ್ ಗೊತ್ತಿಲ್ಲ, ಟೈಮ್ ವ್ಯಾಲ್ಯೂ ಅನ್ನೋದು. ಹಾಗಾಗಿ ಇದನ್ನ ಈಕ್ವೇಶನ್ ಫಾರ್ಮ್ ಅಲ್ಲೇ ಇಟ್ಬೇಕಾಗುತ್ತೆ, ಸರಿ ಅಲ್ವಾ. ಈಗ ಮಾಸ್ ಇಸ್ ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಗೊತ್ತದೆ. ಹಾಗಾದ್ರೆ ಮಾಸ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಇಂಟು ಡೆನ್ಸಿಟಿ. ವಾಲ್ಯೂಮ್ ಏನಿದೆ ಈ ಈಕ್ವೇಶನ್ ಇಂದ ಎ ಇಂಟು ವಿ, ಅದನ್ನ ಇಲ್ಲಿ ಬರೀರಿ. ಮತ್ತೆ ನೋಡಿದ್ದು ಡೆನ್ಸಿಟಿ. ಇದರಲ್ಲಿ ಈ ಮೂರದ್ದು ಪ್ರಾಡಕ್ಟ್ ಏನು ಸಿಗುತ್ತೆ ನಿಮಗೆ, ಮಾಸ್, ಸರಿ ಅಲ್ವಾ. ಓಕೆ, ಮಾಸ್ ಆಫ್ ದ ಏರ್ ಪಾಸಿಂಗ್ ಇನ್ ಟೈಮ್ ಟಿ, ನಾಟ್ ಪರ್ ಸೆಕೆಂಡ್. ಓಕೆ, ಇನ್ ಟೈಮ್ ಟಿ, ಎಷ್ಟು ಟೈಮ್ ನಲ್ಲಿ ಎಷ್ಟು ಮಾಸ್ ಅಷ್ಟು ಏರ್ ಪಾಸ್ ಆಯ್ತು. ದಟ್ ಇಸ್ ಎ ವಿ ರೋ. ಎ ವಿ ರೋ ಅಂತ ಹೇಳಿದ್ರೆ ಮಾಸ್ ಮಲ್ಟಿಪ್ಲೈಡ್ ಬೈ ಟೈಮ್ ಅಷ್ಟೇ. ಆಮೇಲೆ ಸೆಕೆಂಡ್ ಪಾರ್ಟ್ ಏನು, ಕೈನೆಟಿಕ್ ಎನರ್ಜಿ ಆಫ್ ದ ಏರ್. ಕೈನೆಟಿಕ್ ಎನರ್ಜಿ ಫಾರ್ಮುಲಾ ನಮಗೆ ಗೊತ್ತಿದೆ, ಹಾಫ್ ಎಂ ವಿ ಸ್ಕ್ವೇರ್. ಸೊ ಹಾಫ್ ಎಂ ವಿ ಸ್ಕ್ವೇರ್ ಅಲ್ಲಿ ಎಂ ಜಾಗದಲ್ಲಿ ನಾನು ಎ ವಿ ರೋ ಇಂಟು ಟಿ ಅನ್ನು ಬರ್ತದೆ. ಎ ವಿ ರೋ ಇಂಟು ಟಿ. ಆಮೇಲೆ ಸ್ಕ್ವೇರ್ ಆಫ್ ದ ವೆಲಾಸಿಟಿ ವಿ ಸ್ಕ್ವೇರ್ ಇರುತ್ತೆ. ಇಲ್ಲಿ ವಿ ಸ್ಕ್ವೇರ್ ಇದೆ, ಇಲ್ಲಿ ವಿ ಇದೆ, ವಿ ಕ್ಯೂಬ್ ಅಂತ ಹೇಳಿ ಒಟ್ಟಿಗೆ ಬರ್ತದೆ. ಇದು ಕೈನೆಟಿಕ್ ಎನರ್ಜಿ. ಅಗೇನ್ ವ್ಯಾಲ್ಯೂ ನಾನು ಕಂಡುಹಿಡಿಯಲಿಕ್ಕೆ ಆಗೋದಿಲ್ಲ, ಯಾಕಂತ ಹೇಳಿದ್ರೆ ಟೈಮ್ ಕೊಡ್ಲಿಲ್ಲ ಅವರು ಕ್ವಶನ್ ಅಲ್ಲಿ. ಹಾಗಾಗಿ ಇದನ್ನ ಆಸ್ ಇಟ್ ಈಸ್ ಉಳಿಸ್ಕೊಂಡಿದ್ದಾರೆ. ನೆಕ್ಸ್ಟ್ ಥರ್ಡ್ ಪಾರ್ಟಿಗೆ ನಮಗೆ ಪವರ್ ಕಂಡುಹಿಡಬೇಕಲ್ವಾ. ಈಗ ನೆಕ್ಸ್ಟ್ ನೋಡಿ, ಎಲೆಕ್ಟ್ರಿಕಲ್ ಎನರ್ಜಿ ಪ್ರೊಡ್ಯೂಸ್ಡ್. ಅವರು ಎಫಿಷಿಯನ್ಸಿ ಕೊಟ್ಟಿದ್ದಾರೆ. ಓಕೆ, ಆ ವಿಂಡ್ ಮೇಲಿನ ಎಫಿಷಿಯನ್ಸಿ ಕೊಟ್ಟಿದ್ದಾರೆ, ಅದು ಜಸ್ಟ್ 25%. ಹಾಗಾಗಿ ಇಲ್ಲಿ 25% ಆಫ್ ಕೈನೆಟಿಕ್ ಎನರ್ಜಿ ಆಫ್ ದ ಏರ್ ಇಸ್ ಕನ್ವರ್ಟಿಂಗ್ ಇಂಟು ಯೂಸ್ಫುಲ್ ಎಲೆಕ್ಟ್ರಿಕಲ್ ಎನರ್ಜಿ. ಹಾಗಾಗಿ ಇಲ್ಲಿ 0.25, 25% ನಾನು 0.25 ಇನ್ ಟರ್ಮ್ಸ್ ಆಫ್ ಎಫಿಷಿಯನ್ಸಿ ಬರ್ತಿದ್ದೇನೆ. ಮಲ್ಟಿಪ್ಲೈಡ್ ಬೈ ಹಾಫ್ ಎ ವಿ ಕ್ಯೂಬ್ ರೋ ಟಿ. ಇದು ಯಾವುದು ಫಾರ್ಮುಲಾ, ಕೈನೆಟಿಕ್ ಎನರ್ಜಿಯ ಫಾರ್ಮುಲಾ. ಓಕೆ, ಸೊ ಫ್ರಮ್ ದಿಸ್
ಈ 0.25 ಅನ್ನು ನಾನು 1/4 ಅಂತ ಹೇಳಿ ಬರ್ತಿದ್ರೆ ವಿಚ್ ಇಸ್ ನಾಟ್ ಆಕ್ಚುಲಿ ರಿಕ್ವೈರ್ಡ್. ಆಗ 1/4 ಅಂತ ಹೇಳಿ ಬರೆದ್ರೆ ನ್ಯೂಮರೇಟರ್ 2 ಇದೆ, ಇಟ್ ವಿಲ್ ಬಿಕಮ್ 1/8. ಓಕೆ, ಅಥವಾ ನೀವು ಎಕ್ಸಾಮ್ ಅಲ್ಲಿ ಇದು ಕಷ್ಟ ಆದ್ರೆ ಇದನ್ನ ಹಾಗೆ ಇಲ್ಲಿಗೆ ಬಿಡ್ಬೋದು, ಈ ಸ್ಟೆಪ್ಗೆ ನಿಲ್ಲಿಸಿಬಿಡಿ ಅದನ್ನ. ನೆಕ್ಸ್ಟ್ ಎಲೆಕ್ಟ್ರಿಕ್ ಪವರ್ ನಿಮಗೆ ಗೊತ್ತಿದೆ ಫಾರ್ಮುಲಾ ಎನರ್ಜಿ ಡಿವೈಡೆಡ್ ಬೈ ಟೈಮ್ ಅಲ್ವಾ. ಸೊ ಎಲೆಕ್ಟ್ರಿಕ್ ಪವರ್ ಇಸ್ ಈಕ್ವಲ್ ಟು ಎನರ್ಜಿ ಬೈ ಟೈಮ್. ಇಲ್ಲಿ ಇರೋ ಒಂದು ಟಿ ಕ್ಯಾನ್ಸಲ್ ಆಗಿ ಹೋಗ್ತದೆ, ಇಲ್ಲಿ ಟಿ ಕ್ಯಾನ್ಸಲ್ ಆಗಿ 1/8 ಎ ಬಿ ಕ್ಯೂ ರೋ. ಮತ್ತೆ ಇನ್ನೊಂದು ಉದ್ದೇಶ ಅನ್ನೋದು ಸಿಂಪ್ಲಿಫಿಕೇಶನ್ ಈಸಿ ಆಗಿ ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನು 1/8 ಅಂತ ಹೇಳಿ ಬರ್ತದೆ. ಆಮೇಲೆ ಏರಿಯಾ 30 ಮೀಟರ್ ಸ್ಕ್ವೇರ್, ವೆಲಾಸಿಟಿ 36 km/h. ಇದನ್ನ ನಾನು SI ಯೂನಿಟ್ಗೆ ಕನ್ವರ್ಟ್ ಮಾಡಬೇಕು. ನಿಮಗೆ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಗೊತ್ತಿದೆ, ಯಾವ್ದರಿಂದ ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳಿದ್ರೆ 5/8 ಇಂದ ನೀವು ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇರ್ತದೆ, ಅದು 10 ಮೀಟರ್ ಪರ್ ಸೆಕೆಂಡ್ ಆಯಿತು. ಆಮೇಲೆ ಡೆನ್ಸಿಟಿ ಆಫ್ ದ ಏರ್ 1.2 kg/m3. ನೆಕ್ಸ್ಟ್ ಏನಾಯಿತು, ಪವರ್ ಬೇಕು. ಸೊ ಪವರ್ಗೆ ಇಲ್ಲಿ ಫಾರ್ಮುಲಾ ಇದೆ ನಮಗೆ. ಈ ಫಾರ್ಮುಲಾದಲ್ಲಿ ಕೊಟ್ಟಿರುವಂತಹ ಎಲ್ಲ ವ್ಯಾಲ್ಯೂನ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಲಾಸ್ಟ್ಗೆ ಸಿಂಪ್ಲಿಫೈ ಮಾಡಿದ್ರೆ 4500 ವ್ಯಾಟ್ ಅಷ್ಟು ಪವರ್ ಬರ್ತದೆ. ಬೇಕಿದ್ರೆ ನೀವು ಅದನ್ನ ಕಿಲೋವ್ಯಾಟ್ ನಲ್ಲಿ ಎಕ್ಸ್ಪ್ರೆಸ್ ಮಾಡೋದಾದ್ರೆ 4.5, ಜಸ್ಟ್ ಇದನ್ನ ಡಿವೈಡ್ ಬೈ 1000 ಮಾಡಿ ಅಷ್ಟೇ. 4.5 kilowatt, small letter k, okay, capital letter W. A bullet of mass 0.012 kg and horizontal speed 70 meter per second strikes a block of wood of mass 0.4 kg and instantly comes to rest with respect to the block. The block is suspended from the ceiling by means of thin wires. Calculate the height to which the block rises. Also estimate the amount of heat produced in the block. ಈ ಕ್ವಶನ್ ಅಲ್ಲಿ ಏನಿದೆ ಹೇಳಿದ್ರೆ, ಒಂದು ಬ್ಲಾಕ್ ಇದೆ, ಇದನ್ನ ಸಣ್ಣ ಸಪೋಸ್ ವೈರಿಂದ ಅದನ್ನ ಮೇಲೆ ಕಟ್ಟಿದ್ದಾರೆ. ಒಂದು ಬುಲೆಟ್ ಅನ್ನು ಫೈರ್ ಮಾಡ್ತಾರೆ, ಅದು ಅದಕ್ಕೆ ಹೋಗಿ ಹಿಟ್ ಆಗಿ ಅದರ ವೆಲಾಸಿಟಿಯನ್ನು ಕಳ್ಕೊಳ್ಳುತ್ತೆ, ಮತ್ತೆ ಅದರ ಒಳಗಡೆ ಹೋಗಿ ಸೇರಿರುತ್ತೆ. ಈ ಬುಲೆಟ್ ಇದೆಯಲ್ಲ, ಅದು ಈ ಬ್ಲಾಕಿನ ಒಳಗಡೆ ಹೋಗಿ ಸೇರಿ ಇಟ್ ವಿಲ್ ಕಮ್ ಟು ರೆಸ್ಟ್. ಬಟ್ ಇದು ಎಷ್ಟೋ ಕೈನೆಟಿಕ್ ಎನರ್ಜಿಯನ್ನು ಇದಕ್ಕೆ ಇಂಪಾರ್ಟ್ ಮಾಡಿದೆ, ಅದರಿಂದಾಗಿ ಈ ಬ್ಲಾಕ್ ಸುಮ್ಮನೆ ಇರೋದಿಲ್ಲ. ಸೊ ಇಟ್ ವಿಲ್ ಮೂವ್. ಎಷ್ಟೋ ದೂರ ಇದು ಮೂವ್ ಆಗುತ್ತೆ ಹೀಗೆ. ಆಗ ಈ ಸರ್ಫೇಸ್ ಇಂದ ಅಥವಾ ಈ ಲೆವೆಲ್ ಇಂದ ಎಷ್ಟು ಹೈಟ್ ಅದು ಮೂವ್ ಆಯಿತು, ಟು ವಾಟ್ ಹೈಟ್ ದ ಬ್ಲಾಕ್ ಅಂಡ್ ಬುಲೆಟ್ ಸಿಸ್ಟಮ್ ಈಸ್ ರೇಸ್ಡ್, ಆ ಹೈಟ್ ನಮಗೆ ಬೇಕು. ಇದನ್ನು ಸಾಲ್ವ್ ಮಾಡಲಿಕ್ಕೆ ನಾವು ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೂಮೆಂಟ್ ಅನ್ನ ಯೂಸ್ ಮಾಡುವ. ಅದೇ ತರ ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿಯನ್ನು ಕೂಡ ಯೂಸ್ ಮಾಡುವ. ನೋಡಿ, ಫಸ್ಟಿಗೆ ಡೇಟಾ ಬರ್ತಿದ್ದಾನೆ. ಬುಲೆಟಿನ ಮಾಸನ್ನ m1 ಅಂತ ಹೇಳಿ ತಗೊಂಡು 0.012 kg. ಅದೇ ತರ ಯಾವ ಸ್ಪೀಡ್ ನಲ್ಲಿ ಅದು ಬಂತು, 70 ಮೀಟರ್ ಪರ್ ಸೆಕೆಂಡ್ ಅಷ್ಟು ಸ್ಪೀಡ್ ನಲ್ಲಿ ಬಂದು ಆ ಬ್ಲಾಕಿಗೆ ಹಿಟ್ ಆಯಿತು. m2 ಅಂತ ಹೇಳಿದ್ರೆ ಮಾಸ್ ಆಫ್ ದ ಬ್ಲಾಕ್, ಅದರ ಮಾಸ್ 0.4 kg. ಇನಿಷಿಯಲಿ ಇಟ್ ವಾಸ್ ಎಟ್ ರೆಸ್ಟ್, ಹಾಗಾಗಿ ಇನಿಷಿಯಲ್ ವೆಲಾಸಿಟಿಯನ್ನ 0 ಅಂತ ಹೇಳಿ ತಗೊಂಡಿದ್ದಾರೆ. ಇಲ್ಲಿ ಇನಿಷಿಯಲ್ ವೆಲಾಸಿಟಿ ನಾನು u1 ನೋಟೇಷನ್ ಇಂದ ರೆಪ್ರೆಸೆಂಟ್ ಮಾಡಿದ್ದೇನೆ. ಬಟ್ ಇನ್ ಮೋಸ್ಟ್ ಆಫ್ ದ ಕೇಸಸ್ ಇನಿಷಿಯಲ್ ವೆಲಾಸಿಟಿ ಇಸ್ ರೆಪ್ರೆಸೆಂಟೆಡ್ ಆಸ್ v0. ಮತ್ತೆ v01 v02 ನಿಮಗೆ ಕನ್ಫ್ಯೂಷನ್ ಆಗೋದ್ರಿಂದ ನಾನು ಜಸ್ಟ್ u1 ಮತ್ತು u2 ಅಂತ ಹೇಳಿ ತಗೊಂಡಿದ್ದೇನೆ. ಬಟ್ ಯು ಹ್ಯಾವ್ ಟು ಡಿಫೈನ್ ಯುವರ್ ಟರ್ಮ್ಸ್. ಆಮೇಲೆ ಆ ಬುಲೆಟ್ ಹಿಟ್ ಆದ್ಮೇಲೆ, ಸೊ ದಟ್ ಬುಲೆಟ್ ಈಸ್ ಇನ್ಸೈಡ್ ದ ಬ್ಲಾಕ್, ಅದೊಂದು ಕಂಬೈನ್ಡ್ ಸಿಸ್ಟಮ್ ಇದೆ. ಆ ಸಿಸ್ಟಮಿನ ಮಾಸ್ ಎಷ್ಟು ಅಂತ ತಗೊಂಡಿದ್ರೆ m1 ಪ್ಲಸ್ m2. ಆಮೇಲೆ ವಾಟ್ ಇಸ್ ದ ವೆಲಾಸಿಟಿ ಅಕ್ವೈರ್ಡ್ ಬೈ ದ ಸಿಸ್ಟಮ್ ನ v, ಯಾಕಂತ ಹೇಳಿದ್ರೆ ಬುಲೆಟ್ ಇದಕ್ಕೆ ಹಿಟ್ ಆದ್ಮೇಲೆ ಆ ಎರಡು ಕೂಡ ಒಟ್ಟಿಗೆ ಮೂವ್ ಆಗ್ತಾ ಇದ್ದಾವೆ, ಅದಕ್ಕೋಸ್ಕರ ಅದರ ಕಾಂಬಿನೇಷನ್ ವೆಲಾಸಿಟಿ v ಅಂತ ಹೇಳಿ ತಗೊಂಡಿದ್ದೇವೆ. ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ನಾವು ಆಲ್ರೆಡಿ ಡೆರಿವೇಶನ್ ನೋಡಿ ಆಗಿದೆ. ಅದರದ್ದು ಅರ್ಥ ಅಥವಾ ಅದನ್ನು ಪ್ರಾಕ್ಟಿಕಲಿ ಹೇಗೆ ಯುಟಿಲೈಸ್ ಮಾಡ್ತೇವೆ ಅಂತ ಹೇಳಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ, ದಿಸ್ ಇಸ್ ದ ಬೆಸ್ಟ್ ಕ್ವಶನ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಟೋಟಲ್ ಇನಿಷಿಯಲ್ ಮೊಮೆಂಟಮ್ ಶುಡ್ ಬಿ ಈಕ್ವಲ್ ಟು ಟೋಟಲ್ ಫೈನಲ್ ಮೊಮೆಂಟಮ್. ಇನಿಷಿಯಲ್ ಮೊಮೆಂಟಮ್ ನಲ್ಲಿ
ಇನಿಷಿಯಲ್ ವೆಲಾಸಿಟಿ ಆಫ್ ದಿ ಬ್ಲಾಕ್ ಇಸ್ 0, u2 ವ್ಯಾಲ್ಯೂ 0, ಹಾಗಾಗಿ ಈ ಟರ್ಮ್ 0 ಆಗಿ m1 u1 ಉಳಿತದೆ. ಇದು m1 plus m2 multiplied by v. ನಾವಿಲ್ಲಿ ಫೈನಲ್ ವೆಲಾಸಿಟಿಯನ್ನು ಫಸ್ಟಿಗೆ ಕಂಡುಹಿಡಿಯಬೇಕಾಗುತ್ತೆ. ಅದಕ್ಕೋಸ್ಕರ ರೀಅರೇಂಜ್ ಮಾಡಿ ಬರೆಯುವ v is m1 u1 divided by m1 plus m2. ಅದರ ವ್ಯಾಲ್ಯೂಸ್ ಅನ್ನು ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ 2.04 ಮೀಟರ್ ಪರ್ ಸೆಕೆಂಡ್ ಅಷ್ಟು ಸ್ಪೀಡ್ ಸಿಗುತ್ತೆ. ನೋಡಿ, ಇನಿಷಿಯಲ್ ವೆಲಾಸಿಟಿ ಆಫ್ ದ ಬುಲೆಟ್ ಇಸ್ 70 ಮೀಟರ್ ಪರ್ ಸೆಕೆಂಡ್. ಅಷ್ಟು ಸ್ಪೀಡ್ ಇರತಕ್ಕಂಥ ಬುಲೆಟ್ ಆ ಬ್ಲಾಕ್ ಹಿಟ್ ಆಗಿ ಅದರೊಳಗಡೆ ಸೇರಿದ್ರೆ ಆಮೇಲೆ ಆ ಬ್ಲಾಕ್ ಎಷ್ಟು ಕಡಿಮೆ ವೆಲಾಸಿಟಿಯಲ್ಲಿ ಸ್ವಲ್ಪ ಮೂವ್ ಆಗುತ್ತೆ, 2.04. ಸರಿ ಅಲ್ವಾ? ಈಗ ಲೆಟ್ ದ ಬ್ಲಾಕ್ ರೈಸ್ ಟು ದ ಹೈಟ್ h ಅನ್ನೋ ಹೈಟಿಗೆ ಅದು ರೈಸ್ ಆಗಿದೆ. ಸರಿನಾ? ಫ್ರಮ್ ದ ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, ಯಾವುದನ್ನ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಬೇಕು? ಕೈನೆಟಿಕ್ ಎನರ್ಜಿ ಮತ್ತೆ ಪೊಟೆನ್ಷಿಯಲ್ ಎನರ್ಜಿಯನ್ನು. ಸರಿನಾ? ಯಾಕಂದ್ರೆ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಇದೆ half m1 plus m2 v square that is equal to m1 plus m2 gh. ಇದು potential energy of the combined system. Loss of kinetic energy of the system appear as heat. ಯಾಕಂದ್ರೆ ಅದು ಎಷ್ಟು ವೆಲಾಸಿಟಿ ಬಂತು ಅಷ್ಟೇ ವೆಲಾಸಿಟಿ ಫೈನಲ್ ಇಲ್ಲ ಅಂತ ನಮಗೆ ಗೊತ್ತಿದೆ. ಹಾಗಾದ್ರೆ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಎಷ್ಟಿದೆ, ಫೈನಲ್ ಕೈನೆಟಿಕ್ ಎನರ್ಜಿ ಎಷ್ಟಿದೆ ಅದರಲ್ಲೂ ಕೂಡ ಈಕ್ವಲ್ ಅಲ್ಲ ಅಂತ ಕೂಡ ನಮಗೆ ಗೊತ್ತಾಗ್ತದೆ. ಹಾಗಾಗಿ ಅದು ಎಷ್ಟು ಎನರ್ಜಿ ಲಾಸ್ ಆಗಿದೆ ಅಲ್ವಾ? ಆ ಲಾಸ್ ಆದ ಎನರ್ಜಿ ಏನಾಗಬೇಕು? ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, ಇಟ್ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಟು another form. Okay, that loss in kinetic energy should reappear in some other form as heat. So heat produced is initial kinetic energy minus final kinetic energy of the system. ಯಾಕೆ ಇನಿಷಿಯಲ್ kinetic energy of the system ಅಂತ ಇಲ್ಲಿ ಕನ್ಸಿಡರ್ ಮಾಡಿಲ್ಲ? ಯಾಕಂದ್ರೆ ಇನಿಷಿಯಲಿ ಆ ಬ್ಲಾಕ್ ರೆಸ್ಟ್ ನಲ್ಲಿ ಇದ್ದಾರೆ. ಹಾಗಾಗಿ ನಾನು ಇಲ್ಲಿ ಬುಲೆಟಿನ್ ವೆಲಾಸಿಟಿ ಮಾತ್ರ ಕನ್ಸಿಡರ್ ಮಾಡಬೇಕು ಅಲ್ವಾ? ಸೊ ಹಾಫ್ m1 plus m2 into v square ಆಯ್ತು. ಅದು ಫೈನಲ್ kinetic energy of the system. ಅದಕ್ಕೆ ನೀವು ವ್ಯಾಲ್ಯೂಸ್ ಅನ್ನು ಬರೆದಿ ಆಗ ನೀವು ಸಿಂಪ್ಲಿಫೈ ಮಾಡಬೇಕು. ಆನ್ಸರ್ ಎಷ್ಟು ಸಿಗುತ್ತೆ? 28.54 ಜೌಲ್.